ನಮ್ದಕ್ಕೆ ಇವಾಗ ಹೋಗ್ತೀವಿ, ನಿಮ್ದಕ್ಕೆ ನಾವು ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ನಿಮ್ದಕ್ಕೆ ಮಾಡಿದ ಅವಮಾನಗಳನ್ನ ನಾವು ಒಂದು ಬಿಡೋದಿಲ್ಲ. ನಾವು ಗೌರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದೇ ಇಲ್ಲ. ಇದಕ್ಕೆ ಏನು ಮಾಡೋದು ಇವಾಗ? ಇದಕ್ಕೆ ಅವ್ರ ಅಪ್ಪಂಗೆ ಹೇಳ್ಬೇಕು. ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಈ ಅಮ್ಮನ ಕಡೆಯಿಂದ ತಪ್ಪಿಸ್ಕೊಂಡು ಚಲೋ ಆಯ್ತು. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ತುಂಬಾ ದಿನದಿಂದ ವಿಡಿಯೋ ಹಾಕಿದ್ದಿಲ್ಲ, ಯಾಕಂದ್ರೆ ನಾನು ನಮ್ಮೂರು ಜಾತ್ರೆಗೆ ಹೋಗಿದ್ದೆ. ಗ್ರಾಮ ದೇವತೆ ಜಾತ್ರೆ ಇತ್ತು, ಹಂಗಾಗಿ ವಿಡಿಯೋ ಹಾಕಕ್ಕಾಗ್ಲಿಲ್ಲ. ಇನ್ ಮುಂದೆ ರೆಗ್ಯುಲರ್ ಆಗಿ ವಿಡಿಯೋ ಬರ್ತಾ ಇರುತ್ತೆ. ಸಾರಿ, ನಿಮ್ಗೆಲ್ಲ ಕ್ಷಮಿಸಿ ತಪ್ಪಾಗಿದ್ರೆ. ತುಂಬಾ ಜನ ಕಾಯ್ತಾ ಇದ್ದೀರಿ ವಿಡಿಯೋಗೋಸ್ಕರ ಅಂತ ಗೊತ್ತಾಯ್ತು. ಬಟ್ ಊರಲ್ಲಿ ಹೋದ್ರೆ ಗೊತ್ತಲ್ಲ, ಏನು ಕೆಲಸನೇ ಆಗೋದಿಲ್ಲ. ಸೊ ಹಂಗಾಗಿ ವಿಡಿಯೋಗಳನ್ನ ಹಾಕಕ್ಕಾಗಿಲ್ಲ. ಜಾತ್ರೆ ಮಾತ್ರ ತುಂಬಾನೇ ಚೆನ್ನಾಗಾಯ್ತು. 9 ವರ್ಷಕ್ಕೊಮ್ಮೆ ಆಗುತ್ತೆ ನಮ್ಮ ಊರಲ್ಲಿ ಜಾತ್ರೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಾಯ್ತು. ಅದನ್ನ ಒಂದು ವಿಡಿಯೋನಲ್ಲಿ ಹಾಕ್ತೀನಿ, ಹೇಗೆ ಆಯ್ತು ಏನು ಅಂತ. ಗೌರಿ ಹೊಂಟೇನು? ಮರೆ ಸ್ವಲ್ಪ ಹೋಗಿ ಬರ್ತೀನಿ, ಮನೆ ಕಡೆ ಹೋಗಿ ಮತ್ತೆ ಸಾಯಂಕಾಲ ಬರ್ತೀನಿ. ಈಗ ಅಡಿಗೆ ಎಲ್ಲ ಆಗೈತಲ್ರಿ? ಸಿಂಗಾರಪ್ಪನ ಕೈ ಹಾಕಿ ಕೊಟ್ಟು ಕಳಿಸ್ತೀರೇನ? ಸರಿ ನಮ್ಮನೆ ಹೋಗಿ ಬಾ ಹಂಗಾರ. ಪಾಪ ನಿನ್ನೆಯಿಂದ ಇಲ್ಲೇ ಅದಿ ನೀನು, ಹೋಗಿ ಬಾ ಆಯ್ತಾ? ಪಾಪ ಹುಡುಗಿ ನಿನ್ನೆಯಿಂದ ಇಲ್ಲೇ ಎಲ್ಲ ಮಾಡೈತಿ. ಭಾಳ ಚಲೋ ನಮ್ಮ ಗೌರಿ. ಯಾರ ಮನೆ ಸಸಿಯಾಗಿ ಹೊಕ್ಕಳೋ ಏನೋ, ಅವ್ರ ಮನೆ ಮಾತ್ರ ಭಾಳ ಚಂದ ಇರ್ತೈತಿ. ಎಲ್ಲಾರನು ಒಂದೇ ತರ ನೋಡ್ಕೊತೈತಿ. ಸಿಂಗಾರಪ್ಪ, ಸಿಂಗಾರಪ್ಪ ಅಮ್ಮರ ಕರೆದ್ರಿ? ಹ್ಞೂನಪ್ಪ. ಹೋಗಿ ಇದನ್ನ ಕೊಟ್ಟು ಬರ್ತೀಯನಪ್ಪ ಊಟದ್ದು. ಸರಿ ಅಮ್ಮರ ಕೊಟ್ಟು ಬರ್ತೀನಿ. ಆಶಾ ಏನೈತಿ? ಅವ್ರು ಬಂದು ಕುಂತ ಬಿಟ್ಟಾರ ನನ್ನ ಮನ್ಯಾಗ. ಅವ್ರು ನೋಡಿರ ಹುಡುಗಿನ ತೋರ್ಸ್ ಅಂತ ಅವಸರ ಮಾಡತ್ತ. ಇನ್ನು ಗೌರ್ ಬಂದ್ಲ ಏನಿಲ್ಲ. ಯವ್ವ ಏನ್ ಹೇಳಿ ಯವ್ವ, ನನ್ ಕತಿ ನಾನು ಬಂದಿಲ್ಲ. ಕಿನ್ನ ಅಕ್ಕಿಗೆ ಕಾಯಕತ್ತೀನಿ ನೋಡಿ. ಅತ್ತಗೊಮ್ಮೆ ಅದೇನು ಯಾರು ಆರಾಮಿಲ್ಲ ಅಂತ ದವಾಖಾನೆ ಹೋಗ್ತಾ ಅಂತ. ಅದಕ್ಕೆ ನನ್ನ ಮಗಳನ್ನ ಅತ್ತ ಕಳಿಸ್ಬೇಕು ನೋಡಿ, ಯಾವ ದವಾಖಾನೆ ಏನಂತ ತಿಳ್ಕೊಳಕ. ಇಲ್ಲಿ ಅವ್ರಿಗೆ ಸಿಟ್ಟು ಬಂತವ್ರು ಹೋಗ್ಬಿಡ್ತಾರ. ನಾನು ಕಮಿಷನ್ ಇಲ್ಲ, ನಿನಗೂ ದುಡ್ಡಿಲ್ಲ ನೋಡು. ಆಯ್ತಾಯ್ತು, ನಾ ಏನಾರ ಒಂದು ಮಾಡ್ತೀನಿ. ನೀನು ಸುಮ್ಮನೆ ನನ್ನ ಹೆದರ್ಸ್ಕೊಂಡು ಕುಂದ್ರೆ ಬೇಡ, ಹೋಗಿ ನೀನು. ಅಯ್ಯ ಏನ ಹಿಂಗ ಕೈ ಎತ್ಬಿಟ್ರೆ ನೀನು? ನಾ ಕೈ ಎತ್ತಿನೇನ? ನೀ ಕೈ ಎತ್ತಿದಂಗ ಆಗತೈತಿ. ನಿನ್ ಮಗಳು ನೀನ್ ಹತ್ತೋಟ ಇರೋಬೇಕಿಲ್ಲ. ನಾನು ನಿನ್ಗೇನ್ ಹೇಳ್ಕಸಿದ್ದೆ? ಬರ್ತಾರವ್ರು, ನೀನು ಜೋಪಾನ ಎಲ್ಲ ರೆಡಿ ಮಾಡಂತೇಳಿ. ನೀ ಅದನ್ನ ಮಾಡಕ್ ಆಗಂಗಿಲ್ಲ ಅಂದ್ರೆ ಬರೀ ಗಂಡನ ಹೊಲ ಕಟ್ಟಿನ ಅತ್ತಿನ ಕಪ್ಕೊಂಡ್ರೆ ಇದನ್ನ ಮಾಡ್ಕೊಂತ ಕುಂತೀನಿ ನೀನು. ಅದ ಗೌರಿನ ಮನೆಗೆ ಇಟ್ಕೊಂಡಿದ್ದೆ ಅಂದ್ರೆ ಕೆಲಸ ಬರ್ತಿತ್ತ ನಮ್ಮ ಇಬ್ಬರಿಗೆ. ಅವಾಗ ಇವು ಹೊಳಿಲಿಲ್ಲ ನನಗಿಂತ ಅದೆಲ್ಲ ಆಗತ್ತ ಅಂತ ಹೇಳಿ. ಅದ್ರಾಗ ಇನ್ನೊಂದ್ ಏನಾಗೈತೆ ತನ್ನ ಪಾತಿಗೆ ಎಲ್ಲಿಂದ ವಿಷಯ ಗೊತ್ತಾಗೈತೆ ನಾನು ಬಂದು ನಮ್ಮ ಅತ್ತಿ ಮುಂದೆ ಬೋಳಾಗತ್ ಬಿಟ್ಟ. ನಮ್ಮ ಅವಾಗಿಂದ ವಟ 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 ಹಚ್ಚಳ. ಈಗ ಅವ್ರು ಬಂದಾಗ ಏನಂತ ಅಂತ ಅದೊಂದು ಚಿಂತೆ ಆಗೈತೆ ನನಗೆ. ಈಗ ಹೆಂಗಾರ ಊಟ ಮಾಡಿ ಮೇಲೆ ಮಂಗಸ್ಬಿಡ್ತೀನಿ ಆಕಿನ, ಆಮೇಲೆ ಗೌರಿ ವಿಚಾರ ನೋಡ್ಕೊಂತೀನಿ. ಟೈಮ್ 5:30 ಆಗಕ್ ಬಂತು. 6 ಗಂಟೆಗೆ ಆದ್ರೆ ಅವ್ರು ಹೋಗ್ಬಿಡ್ತಾರೆ, ಇನ್ನ ದೂರ ಹೊತ್ತು ಅಂತ ಹೇಳಿ. ನೀ ಮಾತಾಡ್ಕೊಂತ ನಿಂತ್ರ ನನ್ನ ತಲೆ ಒಳಂಗಿಲ್ಲ. ಮತ್ತೆ ನೀ ಹೋಗು, ನಾ ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ ಅದಕ್ಕೆ. ಮಂಜುಳಾ, ಮಂಜುಳಾ ಏನ್ ಮಾಡ್ತೀವೋ? ನಾನು ಅಂತೂ ಸಿಗಾಕಿಸ್ತೀನಿ. ಅವ್ರು ನೋಡಿರ ಬರ್ಗೆಟ್ಟಾರತಿ. ಹುಡುಗಿನ ತೋರ್ಸು. ಅಯ್ಯೋ ಏನ್ ಮಾಡ್ಲಿ ಇವಾಗ? ಏನು ತೋರಿಸ್ತಾನೆ ಇಲ್ಲ. ಏನಮ್ಮ ಆಕಿ ಗೌರಿ ಎಲ್ಲದ ಹಾಳಾಗಿ ಹೋಗಿ ಬಂದಿತ್ತು. ಯಾವ ದವಾಖಾನಿ ಅಂತ ಕೇಳ್ಕೊಂಡು ಹೋಗಿ ಬರ್ಬೇಕಿಲ್ಲ ಒಂದಿಟ್ಟ ಕರ್ಕೊಂಡ್ ಬರೋಗು. ಇಲ್ಲ ಅಂದ್ರೆ ಕುತ್ತಿಗೆ ಬರ್ತೈತಿ ನೋಡು. ಅವ್ವ ನಾನೊಂದು ಐಡಿಯಾ ಕೊಡ್ಲ ನಿಂಗ? ಯಾ ಐಡಿಯಾ ಕಿತ್ತೋಗಿರೋದು? ನಿಮ್ಮ ಐಡಿಯಾಗಳು ತಗೊಂಡ್ರೆ ನಾನು ಇಲ್ಲ ಕುಂದಿರ್ಬೇಕಾಗತ್ತೆ. ಏನ್ ಹೇಳ? ಅಲ್ವಿ ಈಗ ಅವ್ರೇನ್ ಗೌರಿ ನೋಡ್ಯಾರನೆ? ಇಲ್ಲ ಹೌದಿಲ್ಲ? ಹೌದು ನೋಡಿಲ್ಲ ಅವ್ರು. ಅಲ್ಲ ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀವಿ? ಅವ್ರ ತಂಗಿನ ಕುಂದರ್ಸಲ್ಲ ಅಲ್ಲೇ. ನಾಳೆ ಮದುವೆ ಆಗೋ ಟೈಮ್ದಾಗ ಆಕಿನ ಬೇರೆ ಈಕಿನ ಬೇರೆ ಅಂತಂದ್ರೆ ನೀ ಅದ್ರ ಚಿಂತೆ ಬಿಡು. ನಾ ಅದಂತ ಹೆಂಗಾರ ಮಾಡ್ತೀನಿ. ಈಗೇನು ಅವ್ರು ಬಂದು ಹೋಗೋ ಮಟ ಹೂ ಅನ್ಬೇಕು. ರೆಡಿ ಮಾಡಿ ಕುಂದರ್ಸಲ್ಲ, ಏನಾಗಲ್ಲ. ಈಗ ನೀ ಹೇಳೋದು ಕರೆ ಐತಿ, ಆದ್ರೆ ಮದುವೆಗೆ ಎಡವಟ್ಟ ಆಗ್ಬಾರ್ದಲ್ಲ ಅಂತ. ನೋಡ್ವಾ, ಈಗ ನಾನು ಹೊಕ್ಕಿನ, ನಾ ಹೋಗಂಗಿಲ್ಲ ಅನ್ನಲ್ಲ. ನಾನೀಗ ಹೋಗ್ತೀನಿ, ಎಲ್ಲೇ ದವಾಖಾನಿ ಏನಂತ ಹೇಳಿ ನೋಡ್ಕೊಂಡ್ ಬರ್ತೀನಿ. ನಾ ಒಂದು 500 ರೂಪಾಯಿ ಕೊಡು. 500 ರೂಪಾಯಿ ಅದಕ್ಕೆ? ಈಗ 300 ರೂಪಾಯಿ ಐಡಿಯಾ ಹೇಳಿದ್ದಕ್ಕೆ 200 ರೂಪಾಯಿ ಹೋಗಿ ಬರಕ. ಹಂಗ ನೀ ಟ್ರಿಪ್ಗೆ ಹೋಗಲ್ಲನ? ಅದೇ ಟ್ರಿಪ್ಗೆ ಆಮೇಲೆ ಈ ಕೊಡ 500 ರೂಪಾಯಿ ಅಷ್ಟೇ. ಎಂತ ಟೈಮ್ದಾಗ ಹೆಂಗ್ ತಮ್ಮ ಉಪಯೋಗ ಪಡ್ಕೊಂತಾರ ನೋಡಿ. ಎಂತ ಮಕ್ಕಳು ಇಟ್ಟಾವ ನನ್ನ ಹೊಟ್ಟೆಗೆ. ಬುದ್ಧಿ ಎಲ್ಲಿಂದ ಕಲ್ತಿರಣ? ಅವ್ವ ನಿನ್ನಿಂದಾನ ಕಲ್ತಿದ್ದು. ತಗೊಂಡ್ ಸಿಟಿ ಅತ್ತ. ಥ್ಯಾಂಕ್ ಯು ಮಮ್ಮಿ. ಈಗ ಹೋಗಿ ಬರ್ತೀನ. ಮತ್ತೆ ನನ್ನ ಟ್ರಿಪ್ಪಿಗೆ ಮರಿಬೇಡ. ಎಷ್ಟು ಒಳ್ಳೆ ಐಡಿಯಾ ಕೊಟ್ಟಿನಿ ಇಲ್ಲ ನನಗೆ. ಇನ್ನು ಪ್ರೆಸೆಂಟ್ ಏನು ಪ್ರಾಬ್ಲಮ್ ಐತೆ ಅದರಿಂದ ಸಾಲ್ವ್ ಮಾಡ್ತೀನಿ ಅಷ್ಟೇ. ಸಾಲ್ವ್ ಮಾಡ್ತೀವೋ ಏನ್ ಸಿಗಾಕ್ಸ್ತೀವೋ ಮಾತಾಡ್ಕೊಂತ ಬೇಡ. ಹೋಗಿ ಬರೋ ಬಡ ಹೋಗು. ಅಬ್ಬಾ ಅವಾಗಿಂದ ಚುಟ್ಟು ಅನ್ನಕತ್ತಿದ್ದು ಬಾಯಿ ಐಸ್ ಕ್ರೀಮ್ ತಿನ್ಬೇಕಂತೇಳಿ. ಹೋಗ್ಬೇಕಾರೆ ಐಸ್ ಕ್ರೀಮ್ ತಗೊಂಡು ಗಾಡ್ಯಾಗ ಹೋಗಿ ಬರ್ತೀನಿ ಆಟ ಮಾಡ್ಕೊಂಡು. ಎಲ್ಲಿ ನಡ್ಕೊಂತ ಹೋಗ್ಲಿ? ಕಾಲೆಲ್ಲ ನೋವಾಗತ್ತಾವ. ಹೌದಲ್ಲ, ಈಕಿ ಹೇಳೋದು ಖರೇನ ಐತಿ. ಆಕಿ ಬರೋ ಮಟ್ಟ ಈಕಿನ ಯಾಕೆ ಕುಂದಿಸ್ಬಾರ್ದು? ಅಂಜಲಿ, ಮಗಳ ಅಂಜಲಿ, ಈಕಿನೊಂದಿಟ್ಟು ಮ್ಯಾಲೆ ಕೆಳಗೆ ಹೋಗಿನಿ. ಮಗಳ ಅಂಜಲಿ ಏನ್ ಮಾಡಾಯ್ತಿವ? ಚಿಕ್ಕಮ್ಮ ಬಾಂಡೆ ತಿಕ್ಕಾಕತ್ತಿದ್ನಿ. ಅಯ್ಯೋ ಬಾಂಡೆ ಒಂದ್ ಬ್ಯಾಡವಾ, ಬಿಸಿಲು ಬಾಳ ಐತಿ. ನಡಿ ಒಳಗ್ ನಡಿ. ಬಾ ಮಾತಾಡೋದಿತ್ತು ಬಾ ನಿನ್ ಜೋಡಿ. ಏನೋ ನಮ್ ಚಿಕ್ಕಮ್ಮಗ್ ನನ್ ಮೇಲೆ ಇಷ್ಟೊಂದು ಪ್ರೀತಿ ತಿಕ್ಕಾಕತ್ತಿತ್ಲ. ಅಕ್ಕ ಬಂದಿಲ್ಲ, ಆಕಿನ್ ಕರ್ಕೊಂಡ್ ಬಾ ಅಂತಂತಾಳ. ಏನ್ ಸಮಾಚಾರ ಆಕಿದ? ಚಿಕ್ಕಮ್ಮ ಇನ್ನೇನ್ ಬಾಂಡೆ ಬಾಳಿಲ್ಲ, ಸ್ವಲ್ಪ ಅದ ತಿಕ್ಕೊಂಡ್ ಬಂದ್ಬಿಡ್ತಿದ್ನಲ್ಲ. ಅಯ್ಯೋ ಬ್ಯಾಡವಾ, ಕೈಯೆಲ್ಲ ಮಶಿ ಆಗತ್ತ. ಏನ್ ಬೇಡ, ಬಾ. ನಂದು ಹೊಸ ಸೀರೆ, ಮಣ್ಣಿ ರೇಷ್ಮೆ ಸೀರೆ ಅವ. ಇದನ್ನ ನಾವು ನೋಡ್ಲೇನ ಅಂತಿದ್ದಲ್ಲ, ಉಡಾಕಂತ ಬಾ. ಈಗೇನ್ ಚಿಕ್ಕಮ್ಮ? ಈಗೇನ್ ಸೀರೆ ಉಡ್ದ? ಏನೈತ್ ಮನ್ಯಾಗ ಈಗ? ಅದು ಏನಂತಂದ್ರ, ಈಗ ಗಂಡಿನ ಕಡೆ ಬರಾಕತ್ತಾರ ಅಂತ ಹೇಳಿದ್ನಲ್ಲ, ನಿಮ್ಮ ಅಕ್ಕ ಬೇರೆ ಬರವಳು. ಅದಕ್ಕ ನಿಮ್ಮ ಅಕ್ಕ ಬರುತ್ತಾನ, ನೀ ರೆಡಿಯಾಗಿ ಕುಂದರ. ಬಂದ ತಕ್ಷಣ ಹೆಂಗೋ ನಿಮ್ಮ ಅಕ್ಕನ ಮದ್ವೆ ಅಂತ ಹೇಳಿ ಹುಡುಗಿ ಅಂತ ಹೇಳಿ ತೋರಿಸ್ಬಿಡ್ತೀವಿ ಅಷ್ಟ. ಹುಡುಗ ಬಾಳ ಶ್ರೀಮಂತದನ, ಒಬ್ನ ಹುಡುಗ.
ಅದೇ ಅವ ನಿನ್ನ ಒಪ್ಪಿಂದ ಅಂದ್ರೆ ನಿನಗೂ ಚಲೋ ಅಲ್ಲನ. ನೀನು ಓದ್ಬೇಕು ಅನ್ಕೊಂತಿ, ಫಾರಿನ್ ಟ್ರಿಪ್ ಮಾಡ್ಬೇಕು ಅನ್ಕೊಂತಿ, ಆಮೇಲೆ ದೊಡ್ಡ ದೊಡ್ಡ ಕಂಪ್ನಿ ಒಳಗೆ ಜಾಬ್ ಮಾಡ್ಬೇಕು ಅನ್ಕೊಂತಿ. ಮತ್ ನಾ ನಿನಗೂ ಎಲ್ಲ ಹೆಲ್ಪ್ ಆಗುತ್ತಲ್ಲ ಅದಕ್ಕೆ. ಚಿಕ್ಕಮ್ಮ, ನನಗೆ ನೀ ಇಷ್ಟ ಇಲ್ಲ ಹೇಳ್ಬೇಕಂದ್ರ. ನಂಗೆ ಅಕ್ಕನ್ ಕೊಡೋದ ಇಷ್ಟ ಇಲ್ಲ ಅಂತದ್ರಾಗ ನನ್ನೇನು. ಇವಾಗ ನೀ ಬರ್ತೀಯೋ ಅಥವಾ ನಿಮ್ಮ ಅಕ್ಕಗ ಬರಿ ಕೊಡ್ಲೆ ಬಂದ್ಮೇಲೆ? ಅದು ಅದು ಸರಿ, ನೀ ಏನು ಮಾಡ್ಬೇಡ ಅಕ್ಕಗ. ಹಂಗ ಬಾಯಿ ಮಾತಿಲ್ಲ ಹೇಳಿದ್ರೆ ಕೇಳಂಗಿಲ್ಲಲ್ಲ, ನೀವು ಪ್ರೀತಿಯಿಂದ ತೋರಿಸಿದ್ರೆ. ಸರಿ ಚಿಕ್ಕಮ್ಮ, ಆಗ್ತೀನಿ. ಲಗು ಹೋಗಿ ರೆಡಿ ಆಗ. ಹೋಗಿ ಪ್ರೀಮಿಯರ್ ಮನೆಯಿಂದ ಅವ್ರನ್ನ ಕರ್ಕೊಂಡ್ ಬರ್ತಾನೆ ನಿಂದ್ರು. ಅತ್ತೆ ಅತ್ತೆ, ಏನ್ ಸುಮ? ಅತ್ತೆ, ನನ್ಗೆ ಇವತ್ತು ಶಾಪಿಂಗ್ ಹೋಗ್ಬೇಕು ಅನ್ಸ್ತಿದೆ. ಅದಕ್ಕೆ ನಾನು ಮಾರ್ಕೆಟಿಗೆ ಹೋಗ್ಬೇಕು. ಮತ್ತೆ ಎಲ್ಲಿ ನನ್ನ ಅಸಿಸ್ಟೆಂಟಾ? ಅಯ್ಯೋ, ನಮ್ಮ ಅವ್ನ ಕಿವಿ ತುಂಬಾ ಕತ್ತಾಳ. ಮುಗೀತು, ಈಕಿನ ಮಾತು ಕೇಳಿ ನಮ್ಮ ಅವ್ವ ಆಕಿ ನಿಂಬಲ್ಲ ಕಳಿಸ್ತಾಳೆ. ಅಸಿಸ್ಟೆಂಟಾ? ಯಾರೇ? ನಿನ್ ಮಗ ಅತ್ತೆ. ಲೇ, ಹತ್ತಿ ಮಾಡಕತ್ತಿ ನೋಡ್ ನೀನು. ಏನ ಎಟ್ಟಿರ್ಬೇಕು ಇಷ್ಟನ್ನ ಮಾಡುದು ತೀರ. ಅತ್ತೆ, ಇದೊಂದು ಚಂದ ಮಾಡ್ತೀನಿ ನೋಡು. ಏನಾಯ್ತು ಇವಾಗ? ಎದಕ್ ಬೇಕಮ್ಮ ಈಗ? ನನ್ನ ಮಾರ್ಕೆಟಿಗೆ ಡ್ರಾಪ್ ಮಾಡೋದು, ಆಮೇಲೆ ಪಿಕಪ್ ಮಾಡೋದು, ಇವ್ ಎರಡು ಕೆಲಸ ಮಾಡಿಬಿಡೋಣ. ಸರಿ ಸುರೇಶ. ಸುರೇಶ, ನಾನ್ ಮತ್ತೆ ಹೋಗ್ಬೇಕಾ ಇದ್ರ ಹಿಂಬಲ್ಲ? ಒಂದ್ ವರ್ಷ ಈಕಿನ ಕಾಟ ತಪ್ಪಂಗಿಲ್ಲಲ್ಲಪ್ಪ ನಂದು. ಹಾಮ ಹೇಳು. ಯಾಕೆನೋ ಮಾರ್ಕೆಟಿಗೆ ಹೋಗ್ಬೇಕಂತ ನೋಡಪ್ಪ. ಒಂದಿಟ ಪಿಕಪ್ ಮಾಡಿ ಡ್ರಾಪ್ ಮಾಡ್ಬೇಕಂತ. ಹೋಗು. ಅಲ್ಲಮ್ಮ, ಇಲ್ಲಿ ಬಸ್ ಹತ್ತಿದ್ರೆ ಅಲ್ಲೇ ಹೋಗಿ ಇಳಿತಾಳ, ಅಲ್ಲಿ ಬಸ್ ಹತ್ತಿದ್ರೆ ಇಲ್ಲಿ ಬಂದು ಇಳ್ತಾಳ. ಈಗ 4 ಗಂಟೆಗೆ ಒಂದು ಬಸ್ ಐತಿ, ಹೋಗಂತ ಹೇಳು. ನಂದು ಬೇರೆ ಕೆಲಸ ಐತಿ. ನಾವು ಇವತ್ತು ಕ್ರಿಕೆಟ್ ಆಡ್ಬೇಕಂತ ನಾವೆಲ್ಲ ಪ್ಲಾನ್ ಹಾಕೊಂಡಿವಿ. ನೀ ಹೋಗತ್ತ ಮಗ, ಹಂಗನ್ಬಾರ್ದು, ಹೋಗು. ಮಾವ, ರೂಲ್ ನಂಬರ್ 1 ಏನು ಹೇಳು? ನಾ ಏನ ಕೆಲಸ ಹೇಳಿದ್ರು ನೀನು ಅಲ್ಲನ್ನ ಹಂಗಿಲ್ಲ. ಬಾ. ಅಲ್ಲೋ, ರೂಲ್ ಮಾಡಿದ್ ನೀನ, ಈಗ ನೀನ ಹಿಂಗಂದ್ರ ಹೋಗು. ಇಬ್ರು ಜೋಡಿ ಮೇಲೆ ಹೊಂಟ್ರ ಪಾರ್ವತಿ ಶಿವ ಕಣ್ಣಂಗ್ ಕಾಣ್ತಾರ. ನಂದನ್ ಎದುರು ಬೀಳ್ತೈತಿ. ಇವ್ ಯಾಡು ಜಗಳ ಮಾಡೋದು ಬಿಟ್ಟು ಒಂದಾಗಿ ಗಂಡ ಅಂತ ಯಾವಾಗ ಅಕ್ಕವು ಮದ್ವೆ ಯಾವ ಮಾಡ್ಕೊಂತಾವು ಅನಿಸ್ಬಿಟ್ಟೈತಿ ನೋಡು. ಅದ್ಕೆ ಬಂದ್ಲವ ಈಕಿ. ಅಲ್ಲ ಅದ್ಕೆ, ಈಕಿನ ಯಾಕ ನಮ್ ಸುರೇಶನ್ ಜೋಡಿ ಅಡ್ಡಾಡಕ್ ಬಿಡಕತ್ತಿ? ಮತ್ತೆ ಯಾರ ಜೋಡಿ ಅಡ್ಡಾಡಕ್ ಬಿಡಬೇಕಿತ್ತವ? ಅಲ್ಲ, ನಾಳೆ ಹುಡುಗರು ಹಿಂಗ ಅಡ್ಡಾಡಿ ಪ್ರೀತಿ ಪ್ರೇಮ ಅಂತೇಳಿ ಇಬ್ರು ಮದ್ವೆ ಮಾಡ್ಕೊಂತೀನಿ ಅಂದ್ರೆ ಏನ್ ಮಾಡ್ತೀಯಾಗ? ಮಾಡಿದ್ರತ್. ಅಯ್ಯ, ಅದೇಂಗತ್ತಿಗೆ? ಅಲ್ಲ, ಆಕಿ ಆ ಜಾತಿ ಆ ಕುಲ ಅನ್ನೋದು ಏನು ಗೊತ್ತಿಲ್ಲ. ಹೋಗಿ ಅಕ್ಕಿಗೆ ನೀ ಮದ್ವೆ ಮಾಡ್ತೇನ? ಒಂದ್ ಸ್ವಲ್ಪ ನಮ್ ಜಾತಿ ಒಳಗೆ ನೀವು ತಗೊಂಡ್ ಬಂದು ಮದ್ವೆ ಮಾಡಕ್ ಕಲಿ ನೀನು. ಏನ್ ಜಾತಿ ಕುಲ ಏನು ಗೊತ್ತಿಲ್ಲ, ಏನಿಲ್ಲ. ನೋಡ್ವಾ, ನೀ ಇದ್ರಾಗ ತಲೆ ಹಾಕಕ್ ಹೋಗ್ಬೇಡ. ನೋಡ್ವಾ, ನಮ್ದಂತೂ ದೊಡ್ಡ ಮನೆತನ ಐತಿ. ಆ ಮನೆತನದ ಹೆಸರು ಹಾಳು ಮಾಡಕ್ ಹೋಗ್ಬೇಡ. ನೋಡು, ಅನ್ನೆಲ್ಲಿದಾನ? ನಿಮ್ಮಣ್ಣ ಒಳಗದ ನೋಡು. ಸಣ್ಣಗಿರಗಿಲೆ ನಮ್ಮಣ್ಣ ನನ್ನ ಮಗಳನ್ನ ತಗೊಂತೀನಿ ಅಂದಿದ್ದ. ಈಗ ಯಾವಕ್ಕೆ ಬಂದಾಳ ಅಂತೇಳಿ ನನ್ನ ಮಗಳನ್ನ ಈ ಮನೆ ಸಸಿ ಮಾಡ್ಲಾರ್ದ ಬಿಡ್ತೀನಿ? ಇಷ್ಟೆಲ್ಲ ಆಸ್ತಿ ಕೈ ಮೀರಿ ಹೋಗೋಂಗ್ ಮಾಡ್ ಬಿಡ್ತೀನಿ ಅಂತಿಕೊಂಡ್ರಿ ನಿಮ್ಮನ್ನ? ಈಕ ಯಾರು ಗೊತ್ತನ್ರಿ? ನನ್ ಗಂಡನ ದೊಡ್ಡಪ್ಪನ ಮಗಳೀಕಿ. ಈಕಿನ ಎಟ್ಟ ದೂರ ಇರ್ಲಿ ನಾನು, ಕಿಲಾಪತಿ ಮಾಡಕ್ ಮಾತ್ರ ಓಡಿ ಬಂದ್ಬಿಡ್ತಾ. ಈಗ ಏನ್ ಕಿಲಾಪತಿ ಮಾಡ್ತಾಳೋ ಏನು? ಬಂದಂತ್ರು ಬರಿಗಾಯಿ ಬೈಲಿ ಅಂತೂ ಇವತ್ತು ಹೋಗಿದ್ದ ನೋಡಿಲ್ಲ ನಾ ಈಕಿನ. ಏನಾರ ಒಂದ್ ಹೋಗುದ ತಗೊಂಡ್ ಹೋಗ್ಲಿ, ಬೇಡನಲ್ಲ. ಆದ್ರೆ ಕಿಡಿ ಹಚ್ಚಿ ಹೋಗುದಿರ್ತಾವಲ್ಲ ಇಂಥವ್ನ ಆಜ್ಞಾರ, ಅವು ಯಾವಾಗ ಸಿಡಿತಾವನ. ಈಗ ಒಂದ್ ದಿನ ಬಂದ್ ನನ್ ಗಂಡನ ತೆಗಿ ತಿಂತಾಳ. ಇನ್ನೊಂದ್ ವರ್ಷ ಅನ್ಗಂಟ್ಲೆ, ಇನ್ನೊಂದ್ ವರ್ಷಕ್ಕೆ ವಾಪಸ್ ಬರೋ ಮಟ್ಟ ನನ್ ಗಂಡ ಅದನ ಹಾಡ ಅದೇ ರಾಗ ಅದೇ ಎಲ್ಲ. ಬಾ ದಿನ ಮೇಲೆ ಬಂದು ಮಗನ್ ಕರ್ಕೊಂಡ್ ಬರ್ಲಿಲ್ಲ? ಅಯ್ಯೋ ಮಾವ, ಈಗಿನ ಮಕ್ಳು ಏನ ಬರೀ ಸ್ಕೂಲ್ ಕಾಲೇಜ್ ಅಂತೇಳಿ ತಿರುಗ್ತಿರ್ತಾವ. ನಮ್ಮ ಜೋಡಿ ಬರ್ತಾವನ ಬರೀ ಓದಿದಪ್ಪ. ಅಕ್ಕಿ ಅಂತೂ ಓದಿ ದೊಡ್ಡ ನೌಕರಿ ತಗೋಬೇಕಂದ್ ಮಾಡ. ಮತ್ತ ಈ ಮನ್ತನಗ ಸರಿ ಹೋಗಂಗ ಆಗ್ಬೇಕಲ್ಲ ಮತ್ತೆ. ಈಗಿನ ಹುಡುಗರು ಓದು ನಮ್ಮ ವಯಸ್ಸಿನಾಗೆಲ್ಲ ಓದುದೆಲ್ಲ ಏನ್ ಮಾಡಿದ್ದಿಲ್ಲ. 7ನೇ ಮುಗಿಸಿದ್ ಸಾಕು, ಒಂದ್ ಯಾವ್ದಾರ ಒಂದ್ ಕೆಲಸ ಮಾಡಕ್ ಹೋಗಿದ್ವಿ. ಈಗಿನಾರ ಹಂಗಲ್ಲ, ಡಿಗ್ರಿ ಮುಗಿಸಿದ್ವಿ 7ನೇ ಮುಗಿಸಿದಂಗ ಆಗತ್ತ. ಕಲೀಲ್ ಬಿಡು, ಚಲೋ ತಂಗ್ ಕಲಿಯಾಕತ್ತ ಅಂತಂದ್ರ. ಏನ್ ಮಾಡಾಕತ್ತಾಳ ಈಗ? ಮತ್ತೇನೋ ಅಂತಾರಪ್ಪ, BA BCom BA ಅಂತಾರಪ್ಪ. ನಂಗೂ ಅಷ್ಟು ಗೊತ್ತಿಲ್ಲ. ಯಾಕೋ ನಾ ಬಂದಿದ್ದು ಅದಕ್ಕೆ ನಮಗೆ ಇಷ್ಟ ಇಲ್ಲ ಅಂತಿತ್ತ. ಯಾಕೆ ಚಾನ ತಂದ್ಕೊಡೋವಳು. ಯಾಕೆ ಬಂಗಾರಿ, ಹೋಗು ಚಾತರು. ಹಂಗೇನಿಲ್ಲ, ಅದನ್ನು ಈಗ ಕೆಲಸ ಮಾಡೋದಿಲ್ಲಲ್ಲ, ನೀ ಬಂದಿದ್ದೆ ನೋಡಿಲ್ಲ ಅನ್ಸುತ್ತೆ. ಅಯ್ಯೋ, ಅದಂಗ್ ನೋಡ್ರಿಂಗಿಲ್ಲನ, ಬಕ್ಕಲ್ದಾಗ ನಾನು ಮಾತಾಡ್ಸ್ಕೊಂಡ್ ಬಂದಿನಿ ಈಕಿನ. ಏನ್ ಮಾಡುದು, ನಮ್ಮವ್ ಇದಿದ್ಲಂದ್ರ ಬಾಳ ಬಂಗಾರದಂಗ್ ನೋಡ್ಕೊಂತಿಲ್ಲ ನಮ್ಮನ್ನ. ಏನ್ ಮಾಡುದು, ಅದಕ್ಕೆ ಅಮ್ಮ ಯಾಕೋ ನಮ್ಮನ್ನ ನೋಡ್ಕೊಳ್ಳೋದೇ ಇಲ್ಲ. ನಾವೇನ್ 10 ಜನ ಅದೇವನ, ಒಬ್ಬೇಕಂತೂ ಓಡೋಗ್ಯಾಳ. ಇರೋಕೆ ನಾನು ಒಬ್ಬಕ್ಕೆ. ಆಕಿಂದೆ ಹೆಸರು ಒಟ್ಟ ಎತ್ತಬೇಡ ನೋಡಿ ನೀನು. ನಿನ್ ಹೆಸರು ಎತ್ತಿದ ನನ್ನ ಮೈ ಉರಿತೈತಿ. ಇರ್ಲಿ, ಆಕಿದ ಯಾಕೆತ್ತನು ತಂಪತ್ನಾಗ. ಮತ್ತ ಹೇಳ್ವಾ ಏನತ್ತ? ಅಲ್ಲನ, ಸಣ್ಣಕಿರಕಿಲೆ ನನ್ನ ಮಗಳ ಈ ಮನಿ ಸಸಿ ಅಂತಂದ ಅಂದಿದ್ಯಾಗ. ಮತ್ತ ಏನ್ ಮಾಡಿದ್ಯಾ ಅದನ್ನ? ಅಂದಿನಿ ನೋಡು. ಯಾಕಂದ್ರ ಆಗೇನೋ ನಮ್ಮ ಲೆಕ್ಕಕ್ಕೆ ಹೆಂಗ ಅನಿಸ್ತಿತ್ತು ಹಂಗ ಮಾಡ್ತಿದ್ದೆ. ಈಗ ಮಗನ ಒಪಿನಿಯನ್ ತಗೋಬೇಕಲ್ವಾ, ಅವ್ ಹೆಂಗಂತಾನ ಹಂಗ. ಸುಮ್ಮನೆ ಈಗ ನಾನು ಹ್ಞೂ ಅನ್ಬೇಕು, ಅವ ಒಲ್ಲೆ ಅನ್ಬೇಕು, ನಾಳೆ ನಿನ್ ಮಗಳ ಜೀವನಕ್ಕೆ ಅಡ್ಡಿ ಆಗ್ಬಾರ್ದಲ್ಲ. ಒಂದ್ ಮಾತು ಅವನು ಕೇಳ್ತೀನಿ. ಅಲ್ಲಣ್ಣ, ಕುಲ ಗೋತ್ರ ಎಲ್ಲಿದ್ದ ಮನಿಗ್ ತಂದು ಇಟ್ಕೊಂಡ್ರಿ? ಮತ್ತ ಕುಲಾನ ಬಿಟ್ಟು ಮಾಡಕ್ಕಾಗತ್ತನ? ನೋಡ್ವಾ, ಕುಲ ಬಿಟ್ಟಂದ್ರೂ ನಾ ಎಲ್ಲಿ ಹೋಗಿ ಸರಿಯಂಗಿಲ್ಲ. ನೀ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ನೋಡು, ಟೈಮ್ ಬರ್ಲಿ, ಏನ ನಿರ್ಧಾರ ತಗೋಬೇಕು ತಗೊಂತೀನಿ. ಸರಿ ಅಣ್ಣ. ಮತ್ತ ಗೋಧಿ ಬಂದೈತೇನ? ಜೋಳ ಗೋಧಿ ಈ ಸಲ ಹಾಕೇ ಇಲ್ಲ? ಹಾಕಿಲ್ಲ. ಸುರೇಶಿಗೆ ಹೇಳಿದ್ದೆ ಒಂದೊಂದ್ ಚೀಲ ಕೊಟ್ಟು ಬಾ ಅಂತೇಳಿ. ಏನೋ ಅಣ್ಣ, ಮರ್ತಾನ. ಏನ್ ಮಾಡೋಣ, ಕಾಲೇಜ್ನಾಗ ಕೆಲ್ಸದಾಗ ಗದ್ಲಾಗ ನೋಡ್. ಮತ್ತೆ ಕಳಿಸ್ತಿದ್ರೆ ಕಳಿಸಪ್ಪ, ನಾನೇನು ಒತ್ತಾಯ ಮಾಡಂಗಿಲ್ಲ. ನಾನು ಯಾರು, ನಾನು ಒಬ್ಬಂಟಿ. ಏನಾದ್ರೂ ನಾಳೆಲ್ಲ ನಿನಗಲ್ಲಪ್ಪ.
ನಾಳೆ ನನ್ನ ಮಗಳು ನಿನ್ ಮನಿ ಸೊಸೆ ಆದ್ಲ ನನ್ನ ಆಸ್ತಿ ಅಲ್ಲ ನಿನ್ನ ಆಸ್ತಿನಲ್ಲಪ್ಪ. ತೋರ್ವಾ ಚಾ ತಗೋ. ಚಾ ಚಲೋ ಆಗೈತಿ. ಏನು ಅತ್ತೆಮ್ಮ ಬರೀ ಚಾ ಕುಡಿಸಿ ಅಷ್ಟ ಕಳಿಸ್ತಾ ಅಂತನ ಅಡ್ಗೆ ಮಾಡ್ತಾಳ ಏನಿಲ್ಲ ಅಂತ. ಅದ್ರಾಗ ಏನೈತಿವ ಊಟ ಉಂಡು ನಾಳೆಗೆ ಹೋಗ್ಬೇಕಂತ. ಅಲ್ರಿ ಊಟ ಉಂಡ್ ನಾಳೆಗೆ ಹೋದ್ರೆ ಮಗಳು ಒಬ್ಬಾಕಿ ನಮ್ಮ ಮನ್ಯಾಗ ಹೋಗ್ಕಳಿ ಯಾಕ ಹೌದಿಲ್ಲ. ನನ್ನ ಕಳ್ಸಾಕ ನಿಂತಿ ತಗೋನಿ ಅಲ್ವಾ. ಆಸ್ತಿ ಬಗ್ಗೆ ಮಾತಾಡಕತ್ತಿದ್ದಿ ಮತ್ ನಿನ್ ಗಂಡನ ಆಸ್ತಿ ಏನ ಬ್ಯಾಂಕ್ನಾಗ ಜಪ್ತಿ ಮಾಡ್ಯಾರ ಅನ್ನಕತ್ತಿದ್ರು. ವಿರೋಧನ್ ಮನಿನು ಜಪ್ತಿ ಮಾಡ್ತಾರಂತ ಏನೋ ಸುದ್ದಿ ಬಂತು. ಅಲ್ಲ ನಮ್ಮ ಅತ್ಕೆಮ್ಮ ಯಾವಾಗ್ಲೂ ಮನೆಗೆ ಇರ್ತಾ ಈ ಸುದ್ದಿ ಯಾವಾಗ ಗೊತ್ತಾಗೈತಿ? ಅದು ಅದು ಅತ್ಕೆಮ್ಮ ಅದು ಯಾಕೋ ತಂಗಿ ಏನತ್ತ ಅಂತದ? ಅದು ಅದು ಏನ್ ಹೇಳಣ್ಣ, ನಿನಗೆ ಗೊತ್ತಲ್ಲ ಅಂತಂಬ್ರ ಜಗಳದಾಗ ನನ್ಗ ಪಾಳ್ ಬಿದ್ದಿದ್ದು ಕೊಟ್ರ ನನ್ ಗಂಡ ಕುಡಿದು ಅದನ್ನ ಯಾವಂಗ ಮಾರಿಬಿಟ್ಟನಪ್ಪ. ಅದಕ್ಕ ನಾನೀಗ ದಾರ ಹೊಲದಾಗ ಉಳಿವಿ ಮಾಡ್ಸಕತ್ತೀನಿ. ಅಲ್ವಾ ನನ್ಗೊಂದ್ ಮಾತು ಹೇಳ್ಬೇಕಿಲ್ಲ, ನಾ ಏನಾರು ಮಾಡ್ತಿದ್ದೆ. ಅಯ್ಯೋ ಅಣ್ಣ ಏನಂತ ಹೇಳಣ್ಣ, ಯಾರು ಕೇಳೋರದ ನನ್ಗೋಳ ಅಂತ ಬಂದು ಏನು ಅಣ್ಣ ನಂದು ಹೊಲ ಹೋಗೈತಿ ದೀದಿ ಬಂದಿನಿ ನನಗ ಹೊಲ ಹುಡುಕ್ ಕೊಡಿಸು ಅಂತ ಹೇಳ ಏನಂತ ಗೋಳ್ ಹೇಳಿ ಚಲೋ ಮಾಡಿಲ್ಲ ಐತಿದೆ. ಅಯ್ಯ ತಂಗಿ ಅಳ್ಬೇಡ ಬಿಡವ, ಏನು ಹೊಲ ಅಲ್ಲ ನೋಡುನ್ ತಗೋ. ನಂದ ಸಾಕಷ್ಟು ಐತಿ, ಅದ್ರಾಗ ಒಂದು 3 ಎಕರೆ ನೀನ್ ಕೊಡ್ತೀನಿ ತಗೋ. ಅಯ್ಯೋ ಅಣ್ಣ ನೀ ಕೊಟ್ರ ನೀವು ಕೊಡ್ಬೇಕಲ್ಪ. ಅದು ಅಲ್ದ ನಾನೇ ನಿನ್ನ ಒಡ ಹುಟ್ಟಿದವಳ. ನೀ ಒಡಹುಟ್ಟಿದವಕಿನ ಹೆಚ್ಚ ಒಡಹುಟ್ಟಿದವಳು ಹೇಳ್ದೆ ಕೇಳ್ದ ಓಡ್ ಹೋಗಿ ಆಸ್ತಿ ಪಾಲ್ ಹಾಕ್ಯಾಳ ಕೋಟ್ನಾಗ. ನೀ ಹಂಗೇನ್ ಮಾಡಿಲ್ಲಲ್ಲ, ನಿನ್ ಏನ್ ಬೇಕು ಕೇಳ ನಾ ಕೊಡ್ತೀನಿ. ಸರಿ ಅಣ್ಣ ಸರಿ. ನಿಂದ್ರ ಒಂದ್ ಫೋನ್ ಬರಾಕತೈತಿ ಬರ್ತೀನಿ. ಅಲ್ಲ ಜಬರ್ದಸ್ತ್ ಅಣ್ಣ, ಬಾರಿ ಅದಿ ಬಿಡುವ ನೀನು. ಅಣ್ಣನ ಹೆಂಗಾರ ಮಾಡಿ ಬುಟ್ಟಿ ಹಾಕೊಂತ ನೋಡಟ್ಟ. ಅದಕ್ಕೆ ಚಾ ಅಷ್ಟ ಕೊಟ್ಟಲ್ಲ ಬೆಲ್ ಆಗೈತಿ ಒಂದಿಟ್ಟು ಏನಾರು ತಿನ್ನಕೊಡು. ನಾನ್ ಬರೀ 3 ಎಕರೆ ಹೊಲ ತಗೊಂಡು ಯಾಕೆ ಹಿಂದಕ್ಕೆ ಸರಿಲಿ, ಇಡೀ 80 ಎಕರೆ ಹೊಲಕ್ಕ ಆಸ್ತಿದಾಳನಾಗಿ ಮಾಡ್ತೀನಿ ನನ್ನ ಮಗಳನ್ನ ಬಿಡ್ತೀನಿ ಅಂತಿಕೊಂಡೇನ. ಹೆಂಗಾರ ಮಾಡಿ ನೀ ಮನಿ ಸಸ್ತಿ ಮಾಡಿ ಆರಾಮಾಗಿ ರಾಣಿ ತರ ಮೆರಿತೀನಿ ನೋಡ್ತೀರ. ತಗೋರವ ತಿನ್. ಅತ್ತೆ ಮಸ್ತ್ ಮಾಡಿರಲ್ರಿ, ಇನ್ನೂ ಸ್ವಲ್ಪ ಇದ್ರೆ ಕಟ್ರಿ ತಗೊಂಡ್ ಹೋಗ್ತೀನಿ. ಕಟ್ತೀನಿ ತಗೋರವ. ಅಂದಂಗ ಇಲ್ಲಿ ವೇಟ್ ಮಾಡ್ಸಾಕತ್ತೀನಿ ನಾನು. ನೋಡ್ ಮಾಮ ನನ್ಗ ಒಬ್ಬಾಕಿ ಫ್ರೆಂಡ್ ಬರಕದಾಳ, ನೀ ಇದು ವೇಟ್ ಮಾಡ್ಕೊಂತ ನಿಂದ್ರ. ನಿನ್ ಫ್ರೆಂಡ್ ಬಂದು ನಿನ್ನ ಪಿಕಪ್ ಮಾಡ್ಕೊಂಡು ಹೋಗುತ್ತೆ ರಾತ್ರಿ ಆಗುತ್ತೆ. ಲಗು ನಡಿ ಹೋಗುನು, ನಾನು ಕ್ರಿಕೆಟ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಮ್ಯಾಚ್ ಐತಿ RCB. ನಾನು RCB ಫ್ಯಾನ, ಬರ್ತೀನಿ. ಸ್ವಲ್ಪ ತಾಳ ಹಂಗ್ಯಾಕ್ ಮಾಡ್ತಿ, ಯಾಕ ಬರ್ಲಿಲ್ಲ ಇಷ್ಟ ಬಾಬಾ ಹೋಗುನು. ಮಾವೋಯ್ ಅಲ್ಲಿ ಪಾನಿಪುರಿ ಕಾಣಾಕತೈತಿ ನಡಿತೀನಿ. ಪಾನಿಪುರಿ ಅಂತಂದ್ರೆ 100 ಅಂತ ಬಾಯಿ ಓಪನ್ ಮಾಡ್ತಾ ಮಾವ ಬಾಯಾಗ ಜುಳು ನೀರ್ ಬರಾಕತ್ತಾವ. ನಡಿ. ಹೊತ್ತಾತ ಅಂಜಲಿ ನನಗೋಸ್ಕರ ಕಾಯಕತ್ತೈತೇನ ರಿಸಲ್ಟ್ ಹೇಳ್ಬೇಕಂತ ಹೇಳಿ. ಏನ್ ಮಾಡೋದು, ನೀನ್ ಈ ತರ ಆಗ್ಲಿಕ್ಕಂದ್ರ ನಾನು ಲಗುನ ಹೋಗಾಕೆ ಮನೆಗೆ ಲಗುನ ಹೋಗಿ ಪ್ರೇಮಿಗೆ ಹೇಳಿ ಬರ್ಬೇಕು. ಅವ್ರನ್ನ ಕರ್ಕೊಂಡು ಹೋದ್ರಾತು. ಅದು ದೂರಿಂದ ಕಾಣಕತ್ತಿದ್ದ ನಮ್ ಗೌರಿ ಅಲ್ಲ ಚಿಕ್ಕಮ್ಮ, ನೀವೇನಿತ್ತಾಗ ಅಲ್ವಾ ಗೌರಿ? 2 ದಿನ ಆತ್ ಮನೆಗೆ ಬಂದಿಲ್ಲ ಏಕ? ಅಯ್ಯೋ ಚಿಕ್ಕಮ್ಮ ಅದೇನ್ ಕೇಳ್ತೀರಿ, ದೊಡ್ಡ ಕತಿ ಹೇಳಕಂತ ನಾನು ನಿಮ್ಗೆ ಏನ್ ಹೇಳಿದೆ ಇವತ್ತು ಗಂಡಿನ ಕಡೆದಾಗ ನೀನ್ ನೋಡಕ್ ಬರ್ತಾರಂತ ಹೇಳಿದ್ನಲ್ಲ. ಅಯ್ಯೋ ಸಾರಿ ಚಿಕ್ಕಮ್ಮ, ನಂಗೆ ನೆನಪೇ ಇಲ್ಲ. ನಡ್ರಿ ಬಂದಾರ ನೀ? ಬರಾಕತ್ತಾರಂತ, ನಿಮ್ ಮುಂದೆ ಹೋಗಿರ್ ಬರ್ತೀನಿ. ಜೀವ ಈಗ ಸಮಾಧಾನ ಆತ. ಹೋಗಿ ರೆಡಿ ಆಗಿ ಲಗುನ. ಚಿಕ್ಕಮ್ಮ ಸರಿ. ಪ್ರೇಮ ಕರ್ಕೊಂಡ್ ಬಾ, ಇನ್ನೊಂದ್ 5 ನಿಮಿಷ ಬಿಟ್ಟ ಗೌರಿ ಬಂದ್ಲು. ಹೌದಾ ಸರಿ, ಹಂಗಾರೆ ಕರ್ಕೊಂಡ್ ಬರ್ತೀನಿ ನಡಿ. ಮಾಮಾಗ ಆರಾಮಿಲ್ಲ ಅಂದಿದ್ರೆ ಮಾಮನ ಮನೆಗೆ ಹಾದ್ ಹೋಗ್ಲೇನ? ಬೇಡ, ಹೊತ್ತು ಬೇರೆ ಆಗೈತಿ. ಮತ್ತ ಗಂಡಿನ ಕಡೆದವ್ರು ಬಂದ್ರಂದ್ರೆ ಕಷ್ಟ ಆಗತ್ತೆ ಮನೆಗೆ ಹೋದ್ರತ್. ಶಟ್ರ ಅಂಗಡಿ ಇವತ್ತು ರೊಕ್ಕ ಕೊಡ್ತೀನಿ ಅಂತ ಐತೆ. ಸಂತಿದೆಲ್ಲ ಅಲ್ಲಿ ಹೋಗ್ಬೇಕು. ಎಷ್ಟು ಕೆಲಸ ಅದಾವು 2 ದಿನ ಇಲ್ಲದಕ್ಕೆ. ಇದು ನಮ್ ಗೌರಿ ಇಲ್ಲ. ಗೌರಿ ಹೇ ಗೌರಿ ಮಾಮ ಏನು ಬಂದೇ ಇಲ್ಲ ಮನೆ ಕಡೆ ಒಟ್ಟ. ಹಂಗಂದ್ರೆ ಹೆಂಗ ಮಾಡಿ ಮತ್ತೆ ನಿನ್ನಿಂದ ಕೇಳಾಕತ್ತಿದ್ಲು ಆರಾಮದಾವ ಇಲ್ಲ 2 ಬಂದೇ ಇಲ್ಲ ಒಟ್ಟ ಅಂತೆ. ಹೌದು. ಮತ್ತೆ ರಿಸಲ್ಟ್ ಏನಾಯ್ತು ತಂಗಿದ? ಚಲೋ ತಂಗ ಓದು ಸುವಾಕಿಗೆ ಏನ್ ಮಾಡ್ಬೇಕಂತ ಅದು ಮಾಡಿಸು, ಚಲೋ ಮಾಡಾಕತ್ತ ಎಲ್ಲ. ಸರಿ ಮಾಮ. ಮತ್ತೆ ಅಪ್ಪಂದೇನ ಬೋರ್ ಹಾಕ್ಸ್ತೀನಿ ಅನ್ನಕತ್ತಿದ್ದ, ಏನಾಯ್ತು? ಎಲ್ಲಿ ಮಾಮ ಕೈಯಾಗ ರೊಕ್ಕಿಲ್ಲ ಈಗ, ಈಗೆಲ್ಲಿ ಬೋರ್ ಹಾಕಲ್ಲ. ಮಳಿ ಮೇಲೆ ನಿಂತೈತಿ. ಇವತ್ತೇನೋ ಮಾಡಾಗೈತಿ, ಮಳಿ ಬರ್ತೈತೇನೋ ನೋಡ್ಬೇಕು. ಏನ್ ಮಳಿನೋ ಏನೋ ಯವ್ವ, ಸಾಕಾಗಿ ಬಿಟ್ಟೈತಿ ಮಳಿ ಸಲಾಗಿ. ಅಲ್ಲ ಮೊನ್ನೆ ಅಲ್ಲಿ ಆಣಿಕಾಲ್ ಮಳಿಯಾಗಿ ಮಾವಿನ ಕಾಯಿಗಳೆಲ್ಲ ಬಿದ್ಬಿಟ್ಟಾವ. ಮಳಿ ಚಲೋ ತಂಗಿ ಆದ್ರೆ ನಮ್ಮಂತ ರೈತರಿಗೆ ಒಳ್ಳೇದಾಗತ್ತೆ. ಏನ್ ಮಾಡುದು, ಮಾವಿನಕಾಯಿ ಗಿಡನ ಹಾಳಾಗಿ ಹೋದ್. ಅಲ್ಲ ಮಾಮ, ನೀ ಪ್ರತಿ ಸಲ ಯಾರಿಗಾರ ಕೊಟ್ಟು ಬಿಡಿದ್ಯಲ್ಲ, ಗುತ್ತಿಗೆ ಕೊಡ್ಲಿಲ್ಲನ? ಅಯ್ಯ ಗೌರಿ ಏನ್ ಮಾಡ್ಲಿ, ನಂಗ ಆರಾಮಿದ್ದಿಲ್ಲ 2 ದಿನ, ಹಂಗಾಗಿ ನಾನು ಹೊಲದ ಕಡೆ ಹೋಗಕ್ಕಾಗಿಲ್ಲ. ಅವಂಗ ಹೇಳಿದ್ದೆ ಬಂದು ನೀನ ತಗೋರಪ್ಪ ಅಂತೇಳಿ. ಅವ್ ಮ್ಯಾಲದಾವ್ರಿ ಅಂತೇಳಿ ಬರ್ಲೇ ಇಲ್ಲ. ನಾನು ಆಚ ಕಡೆ ಲಕ್ಷಣ ಕೊಡ್ಲಿಲ್ಲ, ಏನ್ ಕೊಟ್ರತ್ ಬಿಡಿ ಇನ್ನ ಕಾಯಿ ಅದಾವ ಅಂತೇಳಿ. ಏನ್ ಮಾಡುದು, ಮಣ್ಣು ಅನಿಕಲ್ ಮಳಿಗೆ ಎಲ್ಲ ರಪ 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 ಅಂತ ಬಿದ್ದು ಎಲ್ಲ ಹಾಳಾಗಿಬಿಟ್ಟ ನೋಡು. ಅದ್ರಾಗ ಒಂದಿಷ್ಟು ತಂದು ಪಾಡಿ ಹಾಕಿದ್ದೆ, ಆದ್ರೂ ಕೊಡ್ತಾವ. ಹೌದು ಮಾಮ, ಈ ಮಳಿ ಸರಿಯಾಗಿ ಬರ್ಬೇಕು ನೋಡು, ಅಂದ್ರ ಆಗತ್ತೆ. ಅಯ್ಯೋ ಮಳಿ ಬರೋ ತರ ಆಗೈತಿ, ಬಾ ಹೋಗ್. ಸರಿ ಮಾಮ, ನಾನು ಬರ್ತೀನಿ. ಮತ್ತೆ ನಾಳೆ ಅಥವಾ ನಾಡ್ದ ಬಿಡು ಆದ್ರೆ ಬರ್ತೀನಿ ತಗೋ. ಹೇಳ್ಬಿಡ ಅತ್ತಿಗೆ ಬರ್ತೀನಿ ಅಂತ ಹೇಳಿ. ಮತ್ತೆ ರವೆ ಹೋಗ್ಯಾನ ಕಾಲೇಜ್ಗ? ಅದಕ್ಕಂತೂ ವಿದ್ಯೆ ಅನ್ನೋದು ಬುದ್ಧಿ ಹತ್ತವಲ್ಲ. ಅದಕ್ಕೆ ಏನಾದ್ರು ಕೆಲಸ ಇದ್ರೆ ನೋಡುವ. ಅದಕ್ಕೆ ಯಾಕೆ ಮೇನತ್ತ? 6 ಸಬ್ಜೆಕ್ಟ್ ಒಳಗ 3 ಸಬ್ಜೆಕ್ಟ್ ಡುಮ್ಕಿ 3 ಸಬ್ಜೆಕ್ಟ್ ಪಾಸ್ ಆಗ್ಯಾನ. ಏನ್ ವಿದ್ಯೆ ಓದ್ತೈತೋ ಏನ್ ಬಿಡ್ತೈತೋ, ಎಲ್ಲದು ನಮ್ಮಂಗ ರೈತ ಹಾಕತ್ತೋ ಅಂತಾನ ಗೊತ್ತಾಗಲ್ದು.
ನಾವು ಪಟ್ಟಿದ ಕಷ್ಟ ಅವು ಪಡಬಾರ್ದು. 4 ಅಕ್ಷರ ಕಲ್ತು ಒಂದು ಒಳ್ಳೆ ಕೆಲಸ ಮಾಡ್ಲಿ ಅಂತೇಳಿ ನಾವು ಕಲಿಸ್ತೀವಿ. ಅವು ನೋಡಿದ್ರೆ ಕಲಿಯಂಗಿನೂ ಇಲ್ಲ ಬಿಡಂಗೂ ಇಲ್ಲ. ಸುಮ್ಮನೆ ರೊಕ್ಕ ವೇಸ್ಟ್ ನೋಡಪ್ಪ. ನಾಳೆ ಬಂದ್ ಮಾತಾಡ್ತೀನಿ ತಗೋ ಒಂಚೂರು. ಮಾತಾಡುವ ಭಾಳ ಉಡಾಳಾಗಿ ಬಿಡೈತಿ. ಸಾಲಿಗೆ ಹೋಗಂಗಿಲ್ಲ ಬಿಡಂಗಿಲ್ಲ. ಬರೀ ಹುಡುಗರ ಜೋಡಿ ಕ್ರಿಕೆಟ್ ಆಡಿದ್ನ ಅದಿದ್ನ ನೋಡಿ ಬೆಳಿಗ್ಗೆ ಹೋದಾವ ಇನ್ನಾದ್ರೂ ಬಂದಿಲ್ಲ. ಹೌದಾ ಸರಿ ಮಾಮ, ರವಿವಾರ ದಿನ ಬರ್ತೀನಿ, ಮಾತಾಡ್ತೀನಿ ತಗೋ. ಹುಡುಗಿ ಭಾಳ ಶನೆ ಐತಿ ಲೆಕ್ಕದಾಗ. ಏನ್ ಮಾಡುದು? ಅವರು ಚಿಕ್ಕಮ್ಮ ಈಗ ಓದಕ್ಕ ಬಿಡ್ಲಿಲ್ಲ. ಸಾಲಿ ಕಲ್ತು ಗೌಡ್ರ ಮನ್ಯಾಗ ಈಗ ಕೆಲಸ ಮಾಡಕತ್ತೈತಿ. ಇರ್ಲಿ, ಒಳ್ಳೇದಾಗ್ಲಿ, ಒಳ್ಳೆ ಜೀವನ ಸಿಗ್ಲಿಕ್ಕೆ. ಅಲ್ಲ ಇನ್ನ ಗಳಿ ಪೂರ್ತಿ ಮಾಡಿಲ್ಲ ಇವ. ಅಲ್ಲಿ ಕಣಪ್ಪ, ನೀನು ಲಘು ಲಘು ಹೊಡಿಬೇಕಿಲ್ಲ ಗಳಿ. ಎಷ್ಟು ನಿಧಾನವಾಗಿ ಹೊಡೆಯಕತ್ತಿಯಲ್ಲ. ನೀನ್ ಅವಸರ ಮಾಡಿದ್ರಂಗಪ್ಪ. ಬರೋದ ಸಂಜೆದು ಬಂದೀವಿ. ಅಲ್ಪ ಸಂಗನ, ಇಷ್ಟು ಅವಸರ ಮಾಡಿದ್ರೆ ಹೆಂಗೆ ನೀನು? ಅಲ್ಲ ನೀ ಕೊಡು ಪಗಾರ ಅರ್ಧ, ಅದ್ರಾಗ ನೀ ಸಂಜಿಕ ಬಾ ಅಂತಿ. ಮತ್ತು ನಾವು ಸಂಜಿಕ ಬಂದೀವಿ, ಬಂದು ಇದರ ಗಳಿ ಹೊಡೆದು ಹೋಗಂತಿ. ಮತ್ತೆ ಈ ಕಟ್ಟ ಈಗೆಲ್ಲ ಮಾತಾಡ್ತೀನಪ್ಪ ಮಕ್ಕಳೆಲ್ಲ. ನೋಡೋಣ ಮಕ್ಕಳೆಲ್ಲ ಮಾತಾಡಕತ್ತಿಲ್ಲ ನಾ ಇದ್ದಿದ್ದನ್ನ ಹೇಳಾಕತ್ತೀನಿ. ಅಲ್ಲ ಇಷ್ಟೊತ್ತನ ಚಹಾ ಕುಡಿದ್ನೆ, ಅದು ಕುಡಿದ್ನೆ, ಇದು ಕುಡಿದ್ನೆ ಅಂತ ಇಬ್ರು ಹರಟಿ ಹೊಡ್ಕೊಂತ ನಿಂತ್ರಿ. ಈಗ ನೋಡಿದ್ರೆ ಅವಸರ ಮಾಡಿದ್ರೆ ಹಿಂಗೆ ಮಾಡಾಕತ್ತೀರಿ. ಅಲ್ಲ ಇದೊಂದು ಗಳಿ ಮುಗಿಸ್ಬೇಕು, ಅದೊಂದು ಗಳಿ ಮುಗಿಸ್ಬೇಕು. ನೀವು ಇಷ್ಟೊತ್ತನ ಏನು ಮಾಡಿದ್ರಿ ನೀವು ಹಂಗಾರ? ನೋಡೋಣ, ನೀ ಜವಾಬ್ದಾರಿ ಕೊಟ್ಟಿಯಾ? ಹೊಲದ ಇಷ್ಟಿತ್ತು ಅಂತ ಕೊಟ್ಟಿಲ್ಲ. ನಾವು ಅದನ್ನ ಮುಗಿಸ್ತೀವಿ. ನೀ ಹಿಂಗೆಲ್ಲ ಮಾತಾಡಕತ್ತೀರಿ. ನಾವು ಮತ್ತೆ ನೋಡು ಅವನವನು ನಾವು ಬರಂಗೇ ಇಲ್ಲ. ಮತ್ತೆ ನೀ ಬರ್ಲಿಕ್ಕಂದ್ರೆ ಇಷ್ಟೊತ್ತು ಬೇರೆ ತನಕ ಕಳಿಸ್ತೀನಿ. ಹಾಂ, ನಾನೇನು ಹಂಗೆ ಇದನ್ನು ಕೆಲಸ ಮಾಡಿಸ್ಕೊತೀನಿ ಅಂತೇನು ರೊಕ್ಕ ಕೊಡ್ತೀನಿ ಹಂಗೆ ಅನ್ನೋದು ಪುಕ್ಷಟೆ? ತಾಸಿಗೆ 2,000 ರೂಪಾಯಿ ತೊಗೊಂತೀರಿ. ಅದನ್ನು ಪುಕ್ಷಟೆ ತೊಗೊಂತೀರಿ ನೀವು? ಬಾರೋ ಬಾರೋ ಬಿಟ್ಟು ಬಂದ್ಬಿಡೋ. ಇವ್ ಭಾಳ ಎಲ್ಲ ಮಕ್ಕಳೆಲ್ಲ ಮಾತಾಡಕತ್ತಾನ. ಇವ್ನ ಕಡೆ ಯಾವ ಅನಿಸ್ಕೊಂತಾನ? ಹಾಂ ಬಾಲ ಬಂದ್ಬಿಡು. ನೀವು ಕೊಡು 2,000 ರೂಪಾಯಿಗೆ ಇಡೀ ಹೊಲ ನಾವು ಮಾಡಿಸ್ಕೊಂತಾನ ಇವ. ಅಲ್ಲಪ್ಪ, ನಾವು ಮಾತಾಡಿದ್ದೆ ಹೆಂಗೆ? 2,000 ರೂಪಾಯಿದಾಗ ನೀನು 2 ತಾಸಿಗೆ ಅಂತ ಹೇಳಿದಿ. ಅದ್ರ ಪ್ರಕಾರ ನಾನು ನಿನಗೆ ಕೊಟ್ಟಿನಿ ಇಲ್ಲ. ಇಬ್ರು ಹೊಡಿತೀವಿ ನಾವು. ಹಂಗಾಗಿ ನಮ್ಗೆ ಇಬ್ಬರಿಗೆ ಜಾಸ್ತಿ ರೊಕ್ಕ ಬೇಕಂದಲ್ಲ. ನಾನು 1,000 ರೂಪಾಯಿ ಕೊಡ್ತೀನಿ ಇಡೀ ದಿನ ಹೊಡೆದ್ರೆ. ಏನೋ ಚಲೋ ಮಾಡ್ತಾರ ಅಂತೇಳಿ ಒಂದು ಸ್ವಲ್ಪ ರೊಕ್ಕ ಜಾಸ್ತಿ ಕೊಟ್ರಾತು ಗೌಡ್ರ ಕಡೆ ಹೇಳಿಸ್ಕೊಂಡ ಅಂತ ನಾನು ಅಂದ್ರೆ, ನೀನು ಇಷ್ಟನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಎಲ್ಲ ಮಾಡಕತ್ತಿಲ್ಲಪ್ಪ. ನೋಡ್ ಸಂಗಣ್ಣ, ನಿನ್ ಟ್ರಿಕ್ ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ನಮಗೆ 2,000 ರೂಪಾಯಿ ಅಂತೇಳಿ ಸಾವುಕಾರ ಕಡೆ 4,000 ರೂಪಾಯಿ ಇಸ್ಕೊಂಡು ಎಲ್ಲ ನಿನ್ನ ಚೀಲಕ್ಕೆ ಹಾಕೊಂತಿ ಅನ್ನೋದು ನನ್ಗೆ ಗೊತ್ತೈತಿ. ಏನು ಮಾತಾಡಕತ್ತೀನಿ ನೀನು? ಬಾಯಿಗೆ ನಿಗಾ ಇಟ್ಕೊಂಡು ಮಾತಾಡ. ಅವನವನ ಯಾವತ್ತು ನಾ ಈ ತರ ಹೊಲಸ್ ಕೆಲಸ ಮಾಡಿಲ್ಲ ನೀನು. ಅಯ್ಯೋ ಕಂಡಿನಿ, ನಿನ್ನ ಇವತ್ತಿಂದ ನೋಡಕತ್ತಿಲ್ಲ ನಾನು. ಏನ್ಲೇ ಏನ್ ಕಂಡಿ ನೀನ? ಲೇಗಿ ಹಚ್ಚಿ ಮಾತಾಡ್ಬೇಡ ಸಂಗಣ್ಣ ನೀನ. ಮತ್ತೇನ್ ಮರ್ಯಾದೆ ಕೊಟ್ಟು ಮಾತಾಡ್ಬೇಕನ? ನನ್ನ ಮನಿ ಹೆಣ್ಮಕ್ಳ ಬಗ್ಗೆ ಬಂದ ನೋಡ್. ಮತ್ತೆ ಇನ್ನೇನ್ ಬರ್ಬೇಕು ನಿನಗೆ? ನಿನ್ ಮನಿ ಹೆಣ್ಮಕ್ಳ ಬಗ್ಗೆ ಬರ್ಲಾರ್ದೆ ಗೌರಿ ನೋಡಿದ್ರೆ ಅಲ್ಲೇ ಅದ ಮನ್ಯಾಗ ಇದು ಕೆಲ್ಸಕ್ಕೆ ಹಚ್ಚಿ ಆಕಿನೂ ತುಂಬ್ಕೊಂಡ್ ಬರ್ತಾಳ. ಮತ್ತೆ ನಿನ್ ಹೆಂಡತಿನೂ ಅಲ್ಲೇ ಹಚ್ಚಿ, ನೀನು ಇಲ್ಲೇ ಅದಿ. ಮತ್ತೆ ಗೌಡ್ರ ಮನಿದು ಬಳಕತ್ತಿರಲ್ಲ ಎಲ್ಲ ಸಣ್ಣಂಗೆಲ್ಲ ನಿಮ್ ಮನಿ ತುಂಬಿಕೊಳಕತ್ತಿ. ಮತ್ತೆ ಬಾಯಾಗ ನಿಗಾ ಇಡ, ಇಲ್ಲ ಅಂದ್ರೆ ಚಪ್ಲಿನ ತುರುಕ್ತೀನಿ. ಮತ್ತೆ ಯಾಕ್ಲೇ ಬೋಳಿ ಮಗಳ ಚಪ್ಲಿ ಗಿಪ್ಲಿ ಅನ್ನಕತ್ತಿಯಲ್ಲ? ಮೈಯಾಗ ಹೆಂಗೈತಿ ನಿನಗ? ನಾನು ಇಷ್ಟೊತ್ತನ ಸುಮ್ಮನೆ ಮಾತಾಡಿದ್ರೆ ಹೆಂಗ ಕಾಣಿಸಕತ್ತೈತಿ ನಿನಗ ಮೈಗೆ? ಅಂತೀಯ ನನಗ? ಸಂಗಣ್ಣ, ನಾ ಹೊಡ್ಯಾಕತ್ನ ನೋಡ್. ಮತ್ತ ಮುಕ್ಳ ನೆಲ ಬೆಲ್ಲಕ ಬಂದಿರ್ಬೇಕು. ಬಾಯಿಗೆ ಬೀಗ ಹಾಕಿ ಮಾತಾಡಿ ನೀನು. ಚಲೋ ತಂಗ ಮಾತಾಡಿ ನೀನು. ನಿನ್ನಂತ ಹಂಗೇನೋ ಮಾತಾಡದೆ? ಅಲಾ ಬೋಸಡಿಕೆ, ನಾನು ನಿನ್ ಮನಿ ಊಟ ಅಂತೀನಿ. ನನ್ನ ಮನಿ ದುಡಿತೀನಿ, ನಾ ತಿಂತೀನಿ. ಆಯ್ತು ನಿಂದಲ್ಲ ನಿನಗೆ. ಬಿಡ್ರಿ ಎದಕ್ಕೆ ಸುಮ್ಮನೆ ಕಾಲಿಪುರಟ್ ಇಬ್ರು ಜಗಳ ಮಾಡಕತ್ತೀರಿ? ಗಳಿ ಹೊಡ್ಯಾಕತ್ತಾವ, ನೀ ಇಬ್ರು ಸುಮ್ಮನೆ ಜಗಳ ಮಾಡಕತ್ತೀರಿ ನೋಡಿ. ಇವತ್ತು ನಾವು ಹುಟ್ಲಿಲ್ಲ ಅನಿಸ್ತೀನಿ. ಅಲ್ಲ ಇವನ್ ಮನಿದ್ ಏನಾರು ನಾ ತಿಂತೀವಿನ? ನಾನು ದುಡಿತೀನಿ, ನನ್ನ ಮಗಳು ದುಡಿತಾಳ, ನನ್ನ ಹೆಂಡತಿನೂ ದುಡಿತಾಳ. ದುಡಿದು ನಮ್ಮ ಜೀವನ ನಾವು ಹೊಟ್ಟಿಪಾಡು ನಾವು ಮಾಡ್ಕೊಳಕತ್ತೀವಿ. ಇವಂದೇನ ಬೋಳಿ ಮಗಂದು? ಅವನವ್ನ ಇಷ್ಟು ವರ್ಷ ಆಯ್ತು, ಯಾರ ಕಡೆನೂ ಅನ್ಸ್ಕೊಂಡಿದ್ದಿಲ್ಲ ನಾನು. ಈಗ ಬಂದು ಸಂಗಣ್ಣ ಕುಡಿದಿರ್ಬೇಕು, ಬಿಟ್ಬಿಡು ಅವನ್ನ. ಇಲ್ಲಿ ಬಿಡಣ, ಇವ್ ಒಂದ್ ನಾ ಕಿಕ್ಕರ್ಸ್ಬೇಕು ನಿಂದ್ರೆ. ನೋಡ್ಕೊಂತೀನಿ ನಿನ್ನ, ನೋಡ್ಕೊಂತೀನಿ. ನನ್ನ ಮೇಲೆ ಕೈ ಮಾಡಿಯಲ್ಲ, ನೋಡ್ಕೊಂತೀನಿ ನಿನ್ನ. ಹೆಂಗ್ ಬಾಳೆ ಮಾಡ್ತೀನಿ ನೋಡ್ತೀನಿ ನಿನ್ನ. ನಿಂತ್ಕೊರ ಐತ್ ನಿನಗೆ, ಮಾಡ್ತೀನಿ ನಿನಗೆ. ಅಲ್ಲೇನು ಓಡ್ ಹೊಂಟಿ? ಇಲ್ಲಿ ನಿಂತು ಮಾತಾಡೋಂದಿ ಕಣ್ಸಾಗಿದ್ರೆ ಬಂದ್ ಮಾತಾಡಿಲಿ. ನಾ ಗಂಡ್ಸ ಹೌದಲ್ಲ ತೋರಿಸ್ತೀನಿ ನಿನಗೆ. ಭಾಳ ಹರಿಬಿಟ್ಟು ಮಾತಾಡಕತ್ತಿಯಲ್ಲ, ನಿಂತ್ಕೋ. ನಿನ್ನಂತ ಒಂದ್ ಜಡಿ ಮಾತಾಡಕ್ಕೇನಿಲ್ಲ. ಬಾರೆ ಹೋಗೋಣ ಬಾ. ಇವ್ರ ಮನಿ ಕೆಲ್ಸಕ್ಕೆ ಇನ್ನು ಯಾವತ್ತು ಬರೋದು ಬೇಡ ಹೊಲಕ್ಕೆ. ಇನ್ನೂ ಸ್ವಲ್ಪ ಇದೆ, ಮುಗಿಸ್ಕೊಂಡು ಬರ್ತೀನಿ ನಡಿಯಪ್ಪ. ನೀನೇನು ನಾ ಮಾಡ್ತೀನಿ. ನಾ ಕೆಲಸ ತೊಗೊಂಡಿನಿ, ನಾ ಮಾಡ್ಕೊಡ್ತೀನಿ. ನೀ ಎತ್ತಿರ್ಬೇಕು ಕೆಲಸದಾಗ. ನಿನ್ನಂಗ ತಿಂದು ಮುಕ್ಳಿ ಒರ್ಸ್ಕೊಂಡು ಹೋಗೋದಲ್ಲ. ಅಣ್ಣ ಸ್ವಲ್ಪ ಲಗು ಮುಗಿಸು. ಸರಿ ಕಣ್ಣಣ್ಣ, ಮುಗಿಸ್ತೀನಿ ತಗೋ. ಸುಮ್ಮನೆ ಆಳು ಹಚ್ಚು ಬದ್ಲಿ ನಾನು ಮಾಡಿದ್ರೆ ಚಲೋ ಇತ್ತು ನೋಡು. ನಾನು ಭಾಳ ಹೊಲ ಹಾಕತ್ತಿ, ಇನ್ನೇನು ಮಳೆ ಬರೋ ಟೈಮ್ ಎಲ್ಲ ಚಲೋ ತಂಗಿ ಆದ್ರ ಅಂತ ನಾನು ಅನ್ಕೊಂತೀನಿ. ನನಗೂ ಉಲ್ಟಾ ಹೊಡಿತಾವ ಎಲ್ಲ. ಮಕ್ಕಳೆಲ್ಲ ಮಾತಾಡ್ತಾನೆ ಲಾಟನ್, ಊರ್ ಲಾಟನ್. ಇವ್ನಿಗೇನು ಗೊತ್ತು ನಮ್ಮ ಮನೆ ಪರಿಸ್ಥಿತಿ? ಅಂಜಲಿ ಅಕ್ಕ, ಬಂದೆ ನೀನು? ಅಲ್ಲ ನೀನ್ ಯಾಕೆ ಬರಕ್ ಹೋಗಿದ್ದಿ? ಅಲ್ಲ ಚಿಕ್ಕಮ್ಮ ಬೇರೆ ಏನೇನೋ ಅಂತಿದ್ಲು. ಅಲ್ಲ ನೀನು ಹೋಗಿ ಆ ಮುದುಕಕ್ಕೆ ಮದುವೆ ಮಾಡ್ಕೊಡಕಂತ ಉಂಟ. ನೀನ್ ಯಾಕೆ ಬರಕ್ ಹೋದಿ? ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರ್ಬೇಕಿಲ್ಲ? ಹೌದು, ಯಾರಿಗೆ ಆಕ್ಸಿಡೆಂಟ್ ಆಯ್ತು? ನಿನಗಾತ ಯಾರಿಗಾತ? ನೀ ಆರಾಮದಿ ಇಲ್ಲ? ಅಲ್ಲ ನೀ ದವಾಖಾನೆ ಅದೇ ಅಂದ ತಕ್ಷಣ ನನಗೆ ಹೆಂಗೆ ಆಗ್ಬಾರ್ದು ಗೊತ್ತನ? ನನಗೆ ಅದನ್ನೆಲ್ಲ ಕೇಳಿದ ತಕ್ಷಣ ಏನಾಗಿರ್ಬೇಕು ನಮ್ಮ ಮಕ್ಕಳು, ನಾನು ಬರ್ಲೇನ ಅಂತ ಅನ್ನೋ ಹಂಗಾಗಿಬಿಟ್ಟಿತ್ತು. ಸಮಾಧಾನ ನಾನು ಬಂದಿದ್ದೀನಲ್ಲ ಈಗ, ನಾ ಎಲ್ಲ ನೋಡ್ಕೊಂತೀನಿ. ಸಮಾಧಾನ. ಅಲ್ಲಕ್ಕ, ನೀನ್ ಬರ್ಬಾರ್ದಿತ್ತು ಗೊತ್ತನ? ಅಪ್ಪ ಬೇರೆ ಮನೇಲಿಲ್ಲ, ಅಜ್ಜಿ ಬೇರೆ ಮಲ್ಕೊಂಡಿದ್ದಾಳೆ. ಈಗ ಹೆಂಗ್ ಮಾಡೋದು? ಹೆಂಗೋ ನಾನು ಮ್ಯಾನೇಜ್ ಮಾಡ್ತಿದ್ದೆ. ನೀನ್ ಸುಮ್ಮನೆ ಬಂದಿದ್ಯಾ ನೋಡು. ಹೋಗು ನೀನು, ಹೋಗ್ಬಿಡು. ಹೆಂಗಾದ್ರೆ ನೀನು ಚಿಕ್ಕಮ್ಮನ ಕಂಡಿಲ್ಲ, ಹೋಗ್ಬಿಡು ಸುಮ್ಮನೆ. ಬರ್ಬೇಕಾದ್ರೆ ಚಿಕ್ಕಮ್ಮನ ಮಾತಾಡ್ಸ್ಕೊಂಡೆ ನಾನು ಇಲ್ಲಿ ಬಂದಿದ್ದು. ನೀನು ಟೆನ್ಷನ್ ಮಾಡ್ಕೋಬೇಡ, ಹೋಗ್ಲಿ. ನಿಂದು ರಿಸಲ್ಟ್ ಏನಾಯ್ತು ಹೇಳು? ಅದು ಅಕ್ಕ, ಅದು ಯಾಕೆ ಏನಾಯ್ತ? ನನಗೆ ಬರದಾರ ಕಿವಿಯಿಂದ ಕೇಳ್ಕೊಂಡಿನಿ, ಅದಕ್ಕೆ ನಿನ್ನ ಬಾಯಿಂದಾನೆ ಕೇಳ್ಬೇಕು. ನಂಗೆ ಭಾಳ ಆಸೆ ಐತಿ. ಹೇಳಿ ಏನಾಯ್ತು? ನಂಗೆ ಭಾಳ ಆಸೆ ಐತಿ ನಿನ್ನ ಬಾಯಿಂದ ಕೇಳ್ಬೇಕಂತ ಹೇಳಿ. ಅದು ಹೇಳಿ ಏನಾಯ್ತಂತ ಹೇಳಿ. ಅಕ್ಕ, ನಾನು ಕಾಲೇಜ್ಗೆ ಫಸ್ಟ್ ಬಂದಿದ್ದೀನಿ ಗೊತ್ತಾ?
ನಾನು ನಿನ್ನೆಯಿಂದ ಹೇಳ್ಬೇಕಂತ ತುಂಬಾ ಕುತೂಹಲದಿಂದ ಕಾಯ್ಕೊಂತ ರಾತ್ರಿ ಎಲ್ಲ ನಿಂತೆ. ಆಮೇಲೆ ಅಪ್ಪ ಫೋನ್ ಮಾಡಿ ಮಾಲಕರನ್ನ ಕೇಳಿದಾಗ ನೀನು ಹಾಸ್ಪಿಟಲ್ ಅಲ್ಲಿ ಇದೆಯಾ ಅಂತಂದು. ಅವಾಗ ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ. ಹೌದು, ಏನಾಯ್ತು ಅವತ್ತು? ಅಯ್ಯೋ ಅದಾ ದೊಡ್ಡ ಕತೆ. ಏನಾಯ್ತಂದ್ರೆ ಅಮ್ಮವರು ಇನ್ನೂ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಹೋಗು ಅಂತಂದ್ರು. ನಾನು ಸರಿ ಅಂತ ಅಂದೆ. ಹಂಗೆ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ರಾತ್ರಿ ಯಾರು ಜನ ಹುಡುಗರು ಚುಡಾಯಿಸಕತ್ರು. ಅಷ್ಟರಲ್ಲಿ ಸರ್ ಬಂದ್ರು ನನ್ನ ಕಾಪಾಡಿದ್ರು ಅದೆಲ್ಲ. ಆದರೆ ಪಾಪ ಅವ್ರು ಹೋಗ್ಬೇಕಾದ್ರೆ ಅವ್ರಿಗೆ ಗಾಯ ಆಯಿತು. ಪಾಪ ನನಗೋಸ್ಕರ ಎಲ್ಲ ಮಾಡಿದ್ರಲ್ವಾ, ಅದಕ್ಕೆ ನಾನು ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಈಗ ಬಂದೆ ನೋಡು. ಇಷ್ಟೇನಾ? ನಂಗೆ ತುಂಬ ಗಾಬರಿ ಆಯ್ತು ಎಲ್ಲಿ ನಿನಗೇನಾಯ್ತು ಅಂತ ಹೇಳಿ. ಯಾಕಂದರೆ ಅಪ್ಪ ಏನು ಹೇಳ್ತಾನೆ ಇಲ್ಲ, ಅಲ್ಲಿ ಏನು ಯಾರು ಹೇಳಿಲ್ಲ, ಬರೀ ದವಾಖಾನೆಗಿದ್ದಾಳೆ ಅಂತಂದ್ರು. ಅಪ್ಪ ಕೂಡ ಎಷ್ಟೊತ್ತನ ಗಾಬರಿಯಾಗಿ ಊಟ ಮಾಡದೇನೆ ಹೊಲಕ್ಕೆ ಹೋಗಿದ್ದಾರೆ. ಅಯ್ಯೋ ಹುಚ್ಚಿ, ನೀವು ಉಂಡಿದ್ಯಾ ತಾನೆ? ಹ್ಞೂ ಉಂಡಿದ್ದೀನಿ. ಅಲ್ಲ ನಾ ಇಲ್ಲ ಅಂತ ಹೇಳಿ ಚಿಕ್ಕಮ್ಮ ನಿಂಗೆ ಏನಾದ್ರು ಜಾಸ್ತಿ ಕಾಟ ಕೊಟ್ಲಾ? ಇದ್ದಿದ್ದೆ ಅಲ್ಲಕ್ಕ, ನಿನಗೆ ಗೊತ್ತಿಲ್ಲದೇನಿದೆ. ನೀನು ಬರಲಿಲ್ಲ ಅಂತ ಹೇಳಿ ಯಾವನೋ ಮುದುಕ ಬರ್ತಿದ್ದಾನಂತೆ, ಅವ್ನು ನೋಡೋದಕ್ಕೆ ನನ್ನನ್ನು ಕುಂದಿರ್ಸ್ತಿದ್ಲಿ ಇವಾಗ. ಅಯ್ಯೋ ಹೌದಾ? ಅಯ್ಯೋ ಹಂಗಾರೆ ನಾ ಬಂದಿದ್ದೆ ಚಲೋ ಆಯಿತು. ಸರಿ ಬೇಗ ರೆಡಿ ಆಗಿದೆ ಆಯ್ತು. ಅಯ್ಯೋ ರೆಡಿ ಏನಾಗ್ತೀಯ, ಹಿಂಗೆ ಕುತ್ಕೋ. ಆ ಮುದುಕ ನೋಡೋದಕ್ಕೆ ನೀನು ರೆಡಿ ಆಗ್ಬೇಕಾ? ಮುಗಿತಾನ ಅಕ್ಕ ತಂಗಿಯರ ಮಾತು? ಲಗು ಲಗು ರೆಡಿ ಆಗೋಗ. ಚಿಕ್ಕಮ್ಮ ಆಗ್ತೀನಿ, 2 ನಿಮಿಷ ಹಿಂಗಾಗಿ ರೆಡಿ ಆಗಿಬಿಡ್ತೀನಿ. 2 ನಿಮಿಷ 3 ನಿಮಿಷ ಅಲ್ಲ, ಅವರು ಬಂದ್ರೀಗ. ಹೋಗು ಚಾ ಮಾಡ್ಕೊಂಡು ತಗೊಂಡ್ಬರೋ. ಏ ಅಂಜಲಿ, ನಾನು ಹಿಂಗೇನು ಹೇಳಿದೆ ಚಾ ಮಾಡಂತ ಹೇಳಿದ್ನಿಲ್ಲ? ಚಿಕ್ಕಮ್ಮ ಎಲ್ಲ ರೆಡಿ ಐತಿ, ಅವ್ರು ಬಂದ್ರನ. ಈಗ ಎಷ್ಟು ಹತ್ತೈತಿ ನೋಡಿ ನಮ್ಮ ಚಿಕ್ಕಮ್ಮಗ. ಅಲ್ಲಕ್ಕ ನೀ ಯಾಕೆ ಒಪ್ಕೊಂಡಿ? ನೀನು ಅವ್ಕೆ ಹಂಗ ಅಂತಿರ್ತಾಳ, ನೀ ಒಪ್ಕೊಂಡು ಬಿಡುದನ? ನೀ ಒಪ್ಕೋಬಾರ್ದಾಗಿತ್ತ. ನೀ ದೊಡ್ಡ ತಪ್ಪು ಮಾಡಿ ನೋಡಿ ಒಪ್ಕೊಂಡು. ಅಯ್ಯೋ ಹಂಗಲ್ಲ ಚಿಕ್ಕಮ್ಮ, ನಿನ್ಗೆ ಗೊತ್ತಲ್ಲ ಆಕೆ ಏನು ಬೇಕೋ ಅದು ಸಾಧಿಸ್ತಾಳೆ. ಅದು ಸಾಧನೆ ಆಗಲಿಲ್ಲ ಅಂದರೆ ಉಳ್ಕೋದವ್ರನ್ನೆಲ್ಲ ಜೀವ ಹಿಂಡ್ತಾಳೆ. ಮತ್ತೆ ಎಲ್ಲಿ ನೀನು ತೊಂದರೆ ಮಾಡ್ತಾಳೆ ಅನ್ನೋ ಭಯಕ್ಕೆ ನಾವು ಹ್ಞೂ ಅಂತಂದೆ. ಅಯ್ಯೋ ಏನು ಮಾಡ್ತಿದ್ದಿಲ್ಲ ಬಿಡಕ್ಕ, ಹೋಗಿ ಅಪ್ಪನ ಮುಂದೆ ಹೇಳ್ಬಿಟ್ಟಿದ್ರೆ ಆಗ್ಬಿಡ್ತಿತ್ತು. ಸುಮ್ಮನೆ ನೋಡಿ ಇವಾಗ. ಸರಿ ಹಂಗಾರೆ ನಾ ಚಾ ಮಾಡಕ್ಕೆ ಹೋಗ್ತೀನಿ, ನೀವು ಹೋಗು ಫ್ರೆಶ್ ಅಪ್ ಆಗೋಗು. ಊಟ ಅದು ಮಾಡಿ ಏನೂ ಇಲ್ಲ ಕಣೆ, ಏನಾದರೂ ಒಂದು ಚಾ ಬಿಸ್ಕೆಟ್ ಇದ್ರೆ ಕೊಡು. ಚಾ ಬಿಸ್ಕೆಟ್ ಯಾಕೆ? ಬಾ ಉಪ್ಪಿಟ್ಟಿದೆ ತಿನ್ನು ಅಂತೆ. ಉಪ್ಪಿಟ್ಟು ತಿನ್ಕೊಂತ ನಿಂತ್ರೆ ಅವ್ರು ಬಂದರೆ ಸುಮ್ಮನೆ ಚಿಕ್ಕಮ್ಮ ಮೊದಲೇ ಸಿಟ್ಟಾಗ್ಯಾಳ. ಅಯ್ಯೋ ಹಾಕಿದೆ ನಚ್ಚಿಯ ಬಾ. ಏನು ಇವತ್ತೆಲ್ಲ ಕೆಲಸ ನೀನೇ ಮಾಡಿದಂಗಿದೆ, ಮನೆ ಎಷ್ಟು ನೀಟಾಗಿದೆ. ಅಯ್ಯೋ ಅವ್ರು ಬರ್ತಾರೆ ಅಂತ ಬೆಳಗ್ಗೆಯಿಂದ ಕ್ಲೀನ್ ಮಾಡಿದ್ದು 20 ಸಲ ಕ್ಲೀನ್ ಮಾಡಕ್ಕೆ ಮಾಡಿದ್ದಾಳ ನೋಡು. ನಾನಿಲ್ಲ ಅಂತ ನಿನಗೆ ತಿಂದಿದ್ದಾಳ ಚಿಕ್ಕಮ್ಮ ಇವತ್ತು. ನೀನು ಓದ್ಕೊಳ್ಳೋದಿತ್ತಲ್ಲ, ಸುಮ್ಮನೆ ಓದ್ಕೋಬೇಕು ತಾನೆ. ಅಯ್ಯೋ ಅಕ್ಕ, ಇವಾಗ ರಜೆ ನನಗೆ, ಇವಾಗ ಏನು ಓದ್ಕೊಳ್ಳೋದಿಲ್ಲ ಏನಿಲ್ಲ. ನಾನೇ ಹಾಗೆ ಹಳೆ ಚಾಪ್ಟರ್ ಎಲ್ಲ ರಿವೈಸ್ ಮಾಡ್ತಿದ್ದೆ, ಯಾಕಂದರೆ ಮುಂದಿನ ಸಲ ಏನೋ ಅದೇ ರಿಪೀಟ್ ಆಗುತ್ತೆ ಅಂತ ಅನಿಸ್ತು, ಅದಕ್ಕೆ. ಸರಿ ಬಾ ಹಚ್ಕೊಡ್ಲಿ ಉಪ್ಪಿಟ್ಟು? ಬೇಡ ಬಿಡು, ನಾನು ಚಾ ಕುಡಿತೀನಿ. ಚಾ ಅಂತೆ ಚಾ, ಕೂತ್ಕೊಂಡು ನೀನು ಸುಮ್ಮನೆ, ನಾನು ಉಪ್ಪಿಟ್ಟು ಹಾಕ್ಕೊಡ್ತೀನಿ ತಿನ್ನು ಅಂತೆ. ಅಯ್ಯೋ ಉಪ್ಪಿಟ್ಟು ಬೇಡ, ಅನ್ನ ಅದು ಏನಿದ್ರೆ ಕಳಿಸಿರು ಕೊಡು, ಹೊಟ್ಟೆ ಭಾಳ ಸ್ಥಿತಿ. ಅಲ್ಲ ಇಷ್ಟಕೊಂಡು ಹಸಿ ಇಟ್ಕೊಂಡು ಚಾ ಕುಡಿತಾಳಂತ. ಏನವ ನೀನು? ಆಕೆ ಹಂಗಾಕಿ ಚಿಕ್ಕಮ್ಮ, ನೀ ಯಾಕೆ ತಲೆ ಕೆಡಿಸ್ಕೊಂತಿ? ನೀ ಸುಮ್ಮನೆ ಕುತ್ಕೊಂತೀನಿ, ಕುಂದ್ರೆ ಹೇಳ್ತೀನಿ. ಆತನ್ರಿ ನಿಮ್ದು? ಹಾ ಆಯ್ತು ಚಿಕ್ಕಮ್ಮ, ಕೊಡು ಅದನ್ನೇ ಕೊಡು. ಅಯ್ಯೋ ತಟ್ಟೆಗೆ ಹಾಕಿ ಕೊಡ್ತೀನಿ, ಸ್ವಲ್ಪ ತಾಳು, ಹಂಗ್ಯಾಕೆ ಮಾಡ್ತೀಯ ಅವಸರ? ಕೊಟ್ಬಿಡೆ ಸುಮ್ಮನೆ. ಕುತ್ಕೊಂತಿನ್ನು, ನೀನು ಹೇಳ್ತೀನಿ, ಕುತ್ಕೊಂತಿನ್ನು. ಅಮ್ಮ ಈಗ ಹೇಗಿದೆ? ಪರವಾಗಿಲ್ಲ ಕಣೆ. ಹೌದು ಅಕ್ಕ ಬರಲಿಲ್ವಾ? ಮತ್ತೆ ಇವನು ಹೇಗಿದ್ದಾನೆ? ಚೆನ್ನಾಗಿದ್ದಾನೆ ತಾನೆ? ಅವನು ಆಚೆ ಕಡೆ ರೂಮಲ್ಲಿ ಇದ್ದಾನೆ, ನೋಡ್ಕೊಂಡು ಬರ್ತೀನಿ ತಾಳು. ಊಟಕ್ಕೆ ಕಳಿಸಿದಾಳೆ, ತಿಂತೀಯಾ? ಏನು ಕಳಿಸಿದಾಳೆ? ಏನೋ ಸಲಾಡ್ ಕಳಿಸಿದಾಳೆ. ಸಲಾಡಾ? 3 ದಿನ ಆಯ್ತು ಕಣೆ, ಅದೇ ತಿಂದು ನಂಗೆ ಸಾಕಾಗಿದೆ. ಬೇರೆ ಏನಾದರೂ ಕಳಿಸ್ಬೇಕಲ್ಲ. ಅಮ್ಮ ನಿಂಗೆ ಆರಾಮಿಲ್ಲ ಇವಾಗ, ಸಲಾಡ್ ಗಿಲಾಡ್ ಅನ್ಕೊಂತ ಕುಂತ್ರೆ ಹೊಟ್ಟೆ ತಡಿಬೇಕಲ್ಲ. ಡಾಕ್ಟರ್ ಏನು ಹೇಳಿದಾರೆ ನಿನಗೆ? ಇವಾಗ ಏನು ಕೊಟ್ಟು ಕಳಿಸಿದಾರೆ ಅದನ್ನ ತಿನ್ನು ಸುಮ್ಮನೆ. ಸರಿ ಕೊಡು ಅದನ್ನ. ಅಮ್ಮ ನಿಂಗೆ ಒಂಚೂರು ಬಾಯಿ ಕಟ್ಟೋದಿಲ್ಲ ನೋಡು. ಅಯ್ಯೋ ಇದಕ್ಕೆ ಉಪ್ಪು ಬಿಟ್ರೆ ಮತ್ತೇನು ಇಲ್ಲ. ಅಯ್ಯೋ ತಿನ್ನಮ್ಮ, ಏನೇನು ಸುಮ್ಮನೆ ತಿನ್ನಮ್ಮ. ನಾ ಅನ್ನನಂತ ಹೋಗಿ ಬರ್ತೀನಿ. ಅಯ್ಯೋ ನಾನು ಬರ್ತೀನಿ ತಾಳು. ನೀನು ಹೇಳೋ ಹಂಗಿಲ್ಲ, ನಿಂಗೆ ಸಲಾನ್ ಬಾಟ್ಲಿ ಹಚ್ಚಿದೆ, ನಾನೇ ಬರ್ತೀನಿ ತಾಳೆ ಅಂತೆ. ಅಲ್ಲಿ ಹೋಗಿ ವಿಡಿಯೋ ಕಾಲ್ ಮಾಡ್ತೀನಿ ನೋಡು ಅಂತ ಸುಮ್ಕುದ್ರು. ಮಿಂಚು ಹೆಂಗಿದ್ದಾಳೆ? ಅಕ್ಕಿಗೂ ಆರಾಮಾಗೈತೆ ಅಂದಿಟ್ಟು. ಪಾಪ ಅವತ್ತು ಬ್ಯಾಡ್ ಅಂದ್ಲಕ್ಕೆಲ್ಲ ಊಟ. ನಾನು ನೋಡು ಫೋರ್ಸ್ ಮಾಡಿದೆ, ಇಬ್ರಿಗೂ ಹತ್ತಿ. ಹೌದು ಏನು ತಿಂದ್ರು? ಯಾಕಂದ್ರೆ ನಾನು ಟ್ರಿಪ್ ಹೋದಾಗಿದೆ ಯಾವುದೂ ಆಗಿಲ್ಲ. ಟ್ರಿಪ್ಪಿಂದ ಬಂದಮೇಲೆ ಅದು ನಾ ಏನು ತಿಂದಿನಿ, ಅಕ್ಕಿನೂ ಅದನ್ನ ತಿಂದಾಳ. ನನಗೆ ಅವಾಗ ಡೌಟ್ ಹೊಡಿತು, ಏನೋ ಮಾಡಿ ಅಂತೇಳಿ. ಇಬ್ರು ಏನು ತಿಂದಿರಿ? ಅಯ್ಯೋ ಅವತ್ತು ಏನಾಯ್ತು ಗೊತ್ತನ? ಅಕ್ಕ ಹೇಳ್ಬಾರ್ದ ನೀನು? ಮತ್ತೆ ಹೇಳಲ್ಲ, ಹೇಳು. ಅವತ್ತೇ ಸಣ್ಣ ಹುಡುಗರು ಆಡಿದಂಗೆ ಆಡ್ತೀನಿ ಅವನು. ನಾನು ಮತ್ತೆ ಮಿಂಚು ಏನು ಮಾಡಿದ್ವಿ ಅಂದರೆ ಪಿಜ್ಜಾ ತರಿಸಿದ್ವಿ. 1 ಪಿಜ್ಜಾ ತಿಂದರೆ ಅವಳಿಗೆ 50 ರೂಪಾಯಿ ಕೊಡ್ತೀನಿ, 2 ಪಿಜ್ಜಾ ತಿಂದರೆ 50,000 ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗೆ ಸುಮ್ಮನೆ ತಮಾಷೆ ಮಾಡಿದ್ವಿ. ಅವಳು 2 ಪಿಜ್ಜಾ ತಿಂದ್ಬಿಡ್ಬೇಕಾ? ಅದಾದಮೇಲೆ ಆ ಪಿಜ್ಜಾ ತಿನ್ಲ, ನಾನು ಬೇರೆ ಏನೋ ತಿಂದ್ರಾಯ್ತು ಅಂತ ನನಗೂ ಅವಳೇನಂದ್ಲು, ಇಲ್ಲ ನೀನು ತಿನ್ನಿ ಇವಾಗ ಅಂದ್ಲು. ಹಾಗೆ ನಾನು ತಿಂದೆ. ಅವತ್ತು ಅದೇ ಪಿಜ್ಜಾ ತಿಂದಿದ್ದೆ ನೋಡು ಇವತ್ತಾಗಿದ್ದು. ಹೌದಾ? ಮತ್ತೆ ಅಮ್ಮನ ಮುಂದೆ ಫುಲ್ ಏನು ಹೇಳ್ಬಿಟ್ಟಿದೆ ಆಗುತ್ತಾನಕ್ಕಿ. ಇಲ್ಲ ಹೊರಗಿನ ಫುಡ್ ತಿಂದಿದ್ದೀನಿ, ನೀರು ಚೇಂಜ್ ಆಗಿದೆ ಅದಕ್ಕಾಗಿದೆ ಅಂತ ಹೇಳಿದಾಳೆ. ಇಂಥ ಹೇಳಿದ್ರೆ ಬೈತಾಳಂತ ಗೊತ್ತು. ಈಗ ಹೋಗ್ಲಿ ಬಿಡು, ಹೇಳ್ಬೇಡ ಮತ್ತೆ ನಾನು ಬೈಸ್ತೀಯ ನೀನು. ಮಾಡೋದೆಲ್ಲ ಇಂಥ ಕಿತಾಪತಿನೇ ನೀವಿಬ್ರು. ಬನ್ನಿ ಒಳಗಡೆ ಬನ್ನಿ. ಏನಿದು ಮನೆ ತುಂಬಾ ಚಿಕ್ಕದಿದೆ? ಮನಸ್ಸು ದೊಡ್ಡದಿಲ್ಲ, ಸಾಕಷ್ಟ. ಹೌದೌದು, ಅಪ್ಪ ಹೇಳಿದಂಗೆ ನಮ್ಮ ಮನಸ್ಸು ಭಾಳ ವಿಶಾಲ ಐತ್ರಿ. ನಾವಂತರೂ ಹೆಂಗದೀವಿ ಅಂದ್ರೆ ಬಂದವರಿಗೆಲ್ಲ ಊಟಕ್ಕೆ ಹಾಕ್ತೀವ್ರಿ. ಬರ್ರಿ ಕುಂದ್ರ ಬರ್ರಿ.
ಮತ್ತೆ ನಿಮ್ಮ ಮನೆಯವ್ರು ಎಲ್ಲಿದ್ದಾರೆ? ಇವೇನು ಮನಿ ಎಲ್ಲ ಸುತ್ತಾಕತ್ತಾನ ಪ್ರೇಮ ಎಲ್ಲ ಬರ್ಬೇಕಿಲ್ಲ. ಅಲ್ಲ ಕೂತ್ಕೊಳ್ಳಿ, ಯಾಕೆ ನಿಂತಿರಿ, ಕೂತ್ಕೊಳ್ಳಿ. ಏನೇ ಹುಡುಗ ಬಂದಾಗಿಂದ ಬರೀ ಮನಿನ ನೋಡಕತ್ತಾನ, ಯಾಕ ಮನ್ಸಿಗೆ ಬಂದಿಲ್ಲ ಅವ್ರಿಗೆ ಮತ್ತೆ? ಹೌದು, ನೀವು ಹುಡುಗನ ಯಾರಂತ ತಿಳ್ಕೊಂಡೆ? ಅದೇ ವೈಟ್ ಶರ್ಟ್ ಹಾಕೊಂಡಿದ್ದಲ್ಲ ಅವನೇ. ಅಯ್ಯೋ ಹುಚ್ಚಿ, ಅವಲ್ಲ ಚಸ್ಮಾ ಹಾಕೊಂಡು ಕುಂತಾನಲ್ಲ ಅವ. ಏನು ಮುದುಕಗ? ಹೌದು ಮುದುಕಗ. ನಾ ಹೇಳಿದ್ನಲ್ಲ 64 ಆಗೈತೆ ಅಂತೇಳಿ. ನೀ 64 ಆಗೈತೆ, ನಾನು ಅವ್ರ ಅಪ್ಪಗೆ ಆಗೈತೆ ಅಂತ ಮಾಡಿದ್ದೆ. ಅವ್ರ ಅಪ್ಪಗಲ್ಲೇ ಅವಂಗ ಏನೋ ಗುಸು ಗುಸು ಪಿಸು ಪಿಸು ಅಂದಂಗ ಆಗತೈತಿ. ಏನಿಲ್ಲ ತಿನ್ನಕ್ಕೆ ಏನ್ ತಗೊಂತೀರಿ ಅಂತ, ಚಾಪ ಏನಾರ? ಏನಾದ್ರೂ ಸರಿನಾ? ಅಲ್ಲೇ ಮುದುಕಗ? ಹೌದು, ಅದಕ್ಕೆ ನೀನು ಲಗುನ ಗೊಟ್ಟಕ್ಕಂತ ನಂದಿದ್ದೆ. ಅಯ್ಯೋ ಇದು ವಿಚಾರ ನಮ್ಮ ಮನೆಗೆ ಗೊತ್ತಾತಂದ್ರ ಅಂದಂಗ ನಿಮ್ಮ ಮನೆಯವ್ರು ಎಲ್ಲಿದಾರ? ಇವೇನ ಬಂದಂಗಿದ್ದ ಬರೀ ನಿಮ್ಮ ಮನೆಯವರೆಲ್ಲದಾರ ಅಂತ ಕೇಳ್ತಾನ ಅಂತ. ಅವನ ಅಲ್ಲನ ಬ್ರೋಕರ್, ಅವನ ಎಲ್ಲ ಸೆಟ್ ಮಾಡೋದು. ಈಗ ಮದುವೆ ಆಗಿ ಶೋಭನಾಗಿ ಗೊಟ್ಟ ಕಣ್ಣು ಮಟ್ಟ ಅವನ ನೋಡ್ಕೊಳ್ಳೋದು. ಯಾಕಂದ್ರೆ ಎಲ್ಲ ಆಸ್ತಿ ಹುಡುಗಿ ಹೆಸರಿಗೆ ಬರೆಯೋದು ಅವನ ಈಗ. ಹೌದಾ ಸರಿ ಆಗಿದ್ರೆ ಹೋಗು ಕರ್ಕೊಂಡು ಬರೋದು. ನಿಮ್ದು ಮಾತಾಡೋದು ಮುಗಿಸಿದ್ರ ಹುಡುಗಿನ ಕರ್ಕೊಂಡ್ ಬರ್ತೀರೇನ? ಅಲ್ಲ ಚಪ್ಪಲ ಚನ್ನೀಗರಾಯ ನೋಡಿ, ಅವ್ನು ಹುಡುಗಿ ನೋಡೋದು ಎಟ್ಟ ಹತ್ತಿರ್ಬೇಕು ಅವಂಗ. ಹೋಗುವ ಕರ್ಕೊಂಡು ಬರೋ. ಗೌರಿ ಗೌರಿ, ಅಯ್ಯೋ ಚಿಕ್ಕಮ್ಮ ಕರೆಯಕತ್ಲಿ, ಹೋಗ್ತೀನಿ ಅಂದ್ರೆ. ಅಕ್ಕ ಸುಮ್ ಕುಂದ್ರೆ ನೀನು ತಿಂದು ಖಾಲಿ ಮಾಡಿ ಹೋಗುವಂತೆ. ಇನ್ನು ತಿನ್ನಕ ಸ್ಟಾರ್ಟ್ ಮಾಡಿಲ್ಲ, ಕರೆಯಕತ್ಲಿಕ್ಕೆ. ಸುಮ್ ಕುಂದ್ರೆ ನೀನು ಏನಂತ ನೋಡ್ತೀನಿ. ಏನ್ ಚಿಕ್ಕಮ್ಮ ಬಂದ್ರ ಅವ್ರು ಕರ್ಕೊಂಡ್ ಬಾರ? ಬರ್ತೀವಿ. ಅಯ್ಯ ಬಂದ್ರ ಅನ್ಸುತ್ತೆ ನಡಿ. ಅಯ್ಯೋ ನೀ ತಿನ್ ಫಸ್ಟ್ ತಿನ್ನ. ಬರ್ರಿ ಇಬ್ರು ಏನ್ ಮಾಡತ್ರಿ, ಬರ್ಲಿ ಲಗುನ ಬಂದಾರ ಅವ್ರಲ್ಲಿ. ಚಿಕ್ಕಮ್ಮ ಹೊಟ್ಟೆ ಸೆತಕ್ಕೆ ಒಂದಿಟ ಊಟ ಉಂಡ್ಲಿ ನಿಂದ್ರ. ಅಲ್ಲಿ ಮತ್ತೆ ಚಕ್ರ ಬಂದ್ ಬಿದ್ಲಂದ್ರ. ಹೌದು ಲಗು ತಿಂದ್ ಬಾ. ಹುಡುಗಿ ಚಂದದಾಳ, ನಂಗೇನ್ ಇಷ್ಟ ಆಗ್ಲಿ. ಅಕ್ಕಿ ಹುಡುಗಿ ಅಲ್ಲ, ಹುಡುಗಿ ಅವ್ವ. ನಾವು ಬಂದಾಗ ಅವಳು ಬಾ ಅಂದಲ್ಲ, ಚಸ್ಮಾ ಸೀದಾಗ ಹಾಕೊಂಡು ಚಂದಂಗೆ ನೋಡ್ಕೊ ಬಂದಿಟ್ಟು. ಹೌದಾ, ಒಂದ್ ಹುಡುಗಿನ ಬಾ ಅನ್ನ. ಹುಡುಗಿರ್ ಕರಿತೀರಿ, ನಮಗ್ ಹೊತ್ತಾಗತ್ ಮತ್ತೆ. ಬಂದ್ ಗೌರಿ ಬಾ. ಈಕಿನ ಹುಡುಗಿ ಚಂದದ. ಇನ್ನ ಅನ್ರಿ ಹುಡುಗಿ ಈಕೆ ಅಲ್ಲಿ ತಗೋರಿ, ಅವ್ರಾಕ್ ಬರ್ತಾನೆ ಅಂದ್ರೆ. ಅಲ್ಲ ಚಾತ್ರ ಬೇಕಿಲ್ಲ, ಹಂಗ ಬಂದಿಲ್ಲ. ಚಿಕ್ಕಮ್ಮ ನೀ ಬಾ ಅಂದಿ ಬಂದೆ ನಾನು. ಏ ಅಂಜಲಿ ಹೋಗಿ ಚಾತ್ರ. ಸರಿ ಚಿಕ್ಕಮ್ಮ. ಅಲ್ಲ ಒಂದು ರೋಗಿಷ್ಟ ಒಂದು ಮುದುಕ, ಇದ್ರ ಯಾವ ಹುಡುಗ? ಹುಡುಗಿ ಬಂದಾಳ, ಕಣ್ಣೆತ್ತಿ ನೋಡು ಚಂದಂಗೆ. ಸ್ವಲ್ಪ ಹತ್ರ ಬಾ ಅನ್ನಲೇ, ಕಣ್ಣು ಕಾಣಲ್ಲ. ನಿಂದ್ರು ಚಾ ಕೊಡಕ್ ಬರ್ತಾ. ಅಕ್ಕ ತಗೋ ಕೊಡೋದು ತಣ್ಣಗಾಗ್ಲಿ. ತಗೊಳ್ಳಿ ಚಾ. ನೋಡುವ ಹುಡುಗನ್ ನೋಡ್ಕಿಲ್ಲ ಅಂದಿಲ್ಲ, ಅನ್ನಕೋಬೇಡ, ನೋಡ್ಕೊ ಅಂದಿಟ್ಟು. ಸರಿ ಆಂಟಿ ಇದ್ರಲ್ಲಿ ಯಾರು ಹುಡುಗ? ಫುಲ್ ಬಿಂದಾಸ್ ಆಗಿ ಮಲ್ಕೊಂಡ್ಬಿಟ್ಟಿಯಾ? ನೀನೊಬ್ಬ ಕಡಿಮೆ ಇದ್ದೀನಿ ನೋಡಿ ನನ್ನ ರೇಗ್ಸಾಕ. ಯಾವಾಗ ಡಿಸ್ಟರ್ಬ್ ಮಾಡ್ತಾರೋ ಅಂತ ಗೊತ್ತಾಗ್ತಾನೆ ಇಲ್ಲ. ಮತ್ತೆ ಅವ್ವ ಹೆಂಗಿದಾಳ? ಅವನು ಇವತ್ತ ಡಿಸ್ಟರ್ಬ್ ಮಾಡ್ಬೋದು, ನಿನ್ನ ಇವತ್ತು ಮಾಡ್ಬೋದು. ಏನ್ ನಿಂದು ಸಲ ಇಷ್ಟ ಐತಿ, ಅವಂದು ಇಷ್ಟ ಐತಲ್ಲ. ಎಷ್ಟಾರ ಕುಡಿತೀರಿ ನೀರು, ಸಾಕ್ ಬಿಡ್ರಿ. ಹೋದ್ ನನಕಿ ಯಾರ? ಅದ ಈ ಸ್ಥಿತಿ ಕಾರಣರಾದವಳು ಗೌರಿ. ಆಕಿದೇನ್ ತಪ್ಪೈತಿ? ನೀನ್ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆಚಿಕ್ ನೋಡ್ಬೇಕಿಲ್ಲ ಬಂದ್ ಗುದ್ದೈತೆ ಅಂತ ಹೇಳ್ಯಾಳ, ಹೇಳೇ ಬಿಟ್ಟಾಳ. ನನ್ನ ಮಾನ ಮರ್ಯಾದೆ ಎಲ್ಲ ತೆಗ್ದ ಬಿಟ್ಟಾಳ. ಅದು ನಾ ಆಕಿ ಹೆಲ್ಪ್ ಮಾಡಿದ್ ಮಾತ್ರ ಹೇಳಲ್ಲ, ಇಂಥವೆಲ್ಲ ಹೇಳ್ತಾಳ. ಅಲ್ಲೋನ ಆಟೋ ಗೊತ್ತಾಗಲ್ಲೇನೋ, ಗಾಡಿ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ. ಹೇಳಿ. ಹೌದು ಅಪ್ಪ ಬಂದಿಲ್ಲ, ಅವನು ಬಂದಿಲ್ಲ. ಅಪ್ಪ ಏನೋ ಸ್ವಲ್ಪ ಕೆಲಸ ಐತೆ ಅಂತ ಹೋದ. ಅವ್ವ ಬರ್ತಾಳೆ ಇನ್ನ. ಇವತ್ತೇನೋ ಡಿಸ್ಚಾರ್ಜ್ ಮಾಡ್ತಾರಂತ. ಅಪ್ಪ ನನ್ನ ಕೈಯಾಗ ರೊಕ್ಕ ಕೊಟ್ಟಾನ, ಪೇ ಮಾಡಂತೇಳಿ. ಸರಿ, ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ನಾನು ಕೇಳು. ನಾನೇನ್ ಸಣ್ಣ ಮಗು ಅಲ್ಲ, ನನಗೂ ಎಲ್ಲ ಗೊತ್ತಾಗುತ್ತೆ. ಏನ್ ಶ್ಯಾಮ್, ಹೇಗೆ ಅನಿಸ್ತಿದೆ? ಹಲೋ ಡಾಕ್ಟರ್. ಪರವಾಗಿಲ್ಲ, ಬಟ್ ಕಾಲು ಸ್ವಲ್ಪ ನೋವು ಇದೆ. ಅದು ಒಂದು 3 ತಿಂಗಳು ನೀವು ಥೆರಪಿಸ್ಟ್ ಕಳಿಸ್ಕೊಡ್ತೀನಿ ನಾನು ಡೈಲಿ. ಅವ್ರ ಕಡೆಯಿಂದ ಮಸಾಜ್ ಮಾಡಿಸು. ಆಮೇಲೆ ಸ್ವಲ್ಪ ದಿನ ರೆಸ್ಟ್ ತೊಗೋಬೇಕಾಗುತ್ತೆ. ಡಾಕ್ಟರ್ ಅದು ರೆಸ್ಟು ಆಗಲ್ಲ ಡಾಕ್ಟರ್, ಯಾಕಂದರೆ ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನೋ ಶ್ಯಾಮ್, ನೀನು ಕಂಪ್ಲೀಟ್ ರೆಸ್ಟ್ ತೊಗೋಬೇಕು. ಹೌದಾ, ಎಷ್ಟು ದಿನ ರೆಸ್ಟ್ ತಗೋಬೇಕು ಅವನು? ಅಯ್ಯೋ, ಯಾರಿಗೆ ಗೊತ್ತಾಗಬೇಕು ಅನ್ಕೊಂಡೆ, ಅವರ ಬಂದ್ರ ಮುಗೀತು ನನ್ನ ಕತೆ. ಇನ್ನು ರೆಸ್ಟ್ ಅಂತ ಅವರು 3 ತಿಂಗಳು ಹೇಳಿದ್ರೆ ನಮ್ಮವ್ವ 6 ತಿಂಗಳು ಮಾಡ್ತಾ. ಎಷ್ಟು ತಿಂಗಳು ಹೇಳಿ ಡಾಕ್ಟರ್? ಒಂದು 2 ತಿಂಗಳಂತರೂ ರೆಸ್ಟ್ ಬೇಕು, ಯಾಕಂದ್ರೆ ರಾಡ್ ಹಾಕಿದೆ ಅಲ್ಲ ಕಾಲಿಗೆ, ಅದಕ್ಕೆ. ಹೌದಾ, ಸರಿಯಾಗಿದ್ರೆ ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ, ಕರ್ಕೊಂಡು ಹೋಗ್ಬಿಡಿ. ಇಬ್ಬರನ್ನು ಮಾಡ್ತೀನಿ, ಇವ್ರನ್ನೂ ಮಾಡ್ತೀನಿ, ಅವ್ರನ್ನೂ ಮಾಡ್ತೀನಿ. ಹಂಗಾದ್ರೆ ಗಂಗಮ್ಮನು ಮಾಡ್ತೀರಾ? ಹೌದು, ಅವ್ರನ್ನೂ ಮಾಡ್ತೀವಿ. ಬಿಲ್ಲು ನೀವು ಕೌಂಟ್ರಲ್ಲಿ ಕಟ್ಟಿಬಿಡಿ. ಇನ್ನೊಂದು 5 ನಿಮಿಷ ಇವ್ರು ಬಂದು ನಿಮಗೆ ಏನೇನು ಟ್ಯಾಬ್ಲೆಟ್ ಅಂತ ಎಲ್ಲ ಲಿಸ್ಟ್ ಕೊಡ್ತಾರೆ. ಮೇಡಮ್, ನಿಮಗೆ ಡೈಲಿ ಒಬ್ಬರು ನರ್ಸ್ ಮನೆ ಬರ್ತಾರೆ ಇವ್ರದ್ದು ಕಾಲು ತಿಕ್ಕೋಕೆ. ಸರಿ ಸರ್ ಮತ್ತೆ ಇವ್ರಿಗೇನೋ ಅದೇನೋ ಡಯಟ್ ಅಂತಾರಲ್ಲ, ಅದೇನು ಮಾಡ್ಬೇಕಾ? ಏನು ತಿನ್ನಿಸ್ಬೇಕು, ಏನು ತಿನ್ನಿಸ್ಬಾರ್ದು? ನೋಡಮ್ಮ, ಅವ್ರಿಗೆ ಹೊಟ್ಟೆಗೆ ತಡೆಯುವಂಥದ್ದು ತಿನ್ನಿಸಿ. ಯಾಕಂದರೆ ಮೇನ್ ಹೊಟ್ಟೆ ಚೆನ್ನಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ. ಆಮೇಲೆ ಕಾಲು ಏನು ಮಸಾಜ್ ಮಾಡಿಸೋದು ಅದೆಲ್ಲ ಮಾಡಿಸಿ. ಆಮೇಲೆ ನೀರು ಒಂದು ಸ್ವಲ್ಪ ದಿನ ಜಳಕ ಅದು ಬೇಡ, ಕಾಲಿಗೆ ನೀರು ಬಡಿಯೋದು ಬೇಡ. ಆಮೇಲೆ ಅವ್ರಿಗೆ ಊಟ ಏನಂದರೆ ಮೆತ್ತಂದು ಕೊಡಿ. ಅದು ಜಂಕ್ ಫುಡ್ ಅದೇನು ಬೇಡ. ನಿಮ್ಗೆ ಬೇಕಂದರೆ ನಾನು ಲಿಸ್ಟ್ ಕಳಿಸ್ತೀನಿ, ಆಯಿತಾ? ಸರ್ ಹಾಗೆ ಗಂಗಾಗೆ ಏನು ಕೊಡ್ಬೇಕಂತ ಹೇಳಿಲ್ಲ. ಅವ್ರಿಗೆ ಡಯಟಿಷಿಯನ್ ಕಡೆಯಿಂದ ಲಿಸ್ಟ್ ಕಳಿಸ್ತೀನಿ. ಮೋಸ್ಟ್ಲಿ ಅವ್ರಿಗೆ ರೈಸ್ ಸಾಂಬಾರು ಲೈಟಾಗಿ, ಖಾರ ಅಂತೂ ಬೇಡವೇ ಬೇಡ ಒಂದು ಸ್ವಲ್ಪ ದಿನ. ಸರಿ ಸರ್. ಅಯ್ಯೋ, ಈಗ ಹಾಳಾಗತ್ತಾಳಕಿ. ಇನ್ನು ಮನೆಗೆ ಹೋದ್ಮೇಲೆ ಮುಗಿದವತ್ತು ಅವನ ಕತೆ. ಅಂತೂ ಇಂತೂ ನಿಮ್ಗೆ ಡಿಸ್ಚಾರ್ಜ್ ಆತಪ್ಪ. ನನಗೆ ಮನೆಗೆ ದವಾಖಾನಿಗೆ ಅಡ್ಡಾಡಿ ಸಾಕಾಗಿತ್ತು. ಹೆಂಗೋ ಒಂದಿನ ಗೌರಿ ಇದ್ಲು. ಈಗೆಲ್ಲ ಹೋದ್ಲಕ್ಕಿ? ಏನೋ ಅರ್ಜೆಂಟ್ ಕೆಲಸ ಐತಂತೆ ಹೋದ್ಲು.
ನೋಡ್ರಿ ಹಂಗಾರ ಹೋಗೋಣ. ಇಂದ್ರ ಅದೇನ ಬಿಲ್ ಕಟ್ಟೋದಂತ ಕಟ್ಟಿ ಬರ್ತೀನಿ ಬಾರ. ಹಾ ಬಂದೆ ಬಂದೆ. ಈ ಬಾಯ್ಲಿ ಬರುವಾಗ ಒಂದ್ ಇದನ್ನ ತಗೊಂಬಾರ. ಏನ್ ತರ್ಬೇಕು? ಹೌದು ರಾಮಿಲ್ಲಿ. ರಾಮ್ ಬಗ್ಗೆ ಕೇಳ್ಬೇಡ, ಅವ್ವ ಸಿಟಿಗೆ ತಾ ಹೋಗ್ತೀನಿ. ಅಲ್ಲ ಈ ರಾಮಿಲ್ಲಿಗೇನ ದವಾಖಾನಿಗೂ ಬಂದಿಲ್ಲ, 2-3 ದಿನ ಆತ ಎಲ್ಲ. ಅಲ್ಲ ನನಗೂ ಆರಾಮಿಲ್ಲ, ಇಲ್ಲಿ ಎಲ್ಲರೂ ಪೇಷಂಟ್ ಆಗಿರೋ ಒಂದಿಟ್ಟು ಮನೆ ಕಡೆ ಲಕ್ಷ ಕೊಡ್ಬೇಕು ಅನ್ನೋದು ಒಂದಿಟ್ಟು ರೈತ ನಮ್ಗೆ ಏನೂ ಇಲ್ಲ. ಇದ್ರ ಸಂಬಂಧ ಬೈಸ್ಕೊಂತಾನ ಮತ್ತೆ ನನ್ನನ್ನು ಸಿಗಾಸ್ತಾನ. ಹಾಯ್ ಶ್ಯಾಮ್, ಹೇಗಿದ್ದೀರಾ? ಹಾಯ್ ಸುಂದರ್ ರೀ, ನೀನು ಇಲ್ಲಿ ಏನು ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟಿದ್ಯಾ? ಎಲ್ಲಿ ಪೋಸ್ಟಿಂಗ್ ಆಯ್ತು? ಕಂಗ್ರ್ಯಾಚುಲೇಷನ್ ಕಣೋ. ಅಯ್ಯೋ ಇದವ್ರಿಗೆ ಪೋಸ್ಟಿಂಗ್ ಆಗಿ 15 ದಿನ ಆಯ್ತು. ಅವತ್ತು ನಿಂದು ಆಕ್ಸಿಡೆಂಟ್ ಆದ ದಿನ ನಾನು ರಜೆನಲ್ಲಿದ್ದೆ, ಇವತ್ತು ಗೊತ್ತಾಯ್ತು. ಅದಕ್ಕಾಗಿ ನೀನು ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ. ಆಮೇಲೆ ಈಗ ನಿನ್ನೆ ತಾನೇ ಅಂಕಲು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ರು. ಯಾರು? ಅಪ್ಪ ಬಂದಿದ್ರಾ? ಹಾಂ ಹೌದು, ಅವ್ರಿಗೆ ಯಾಕೋ ನಿನ್ನ ಆಕ್ಸಿಡೆಂಟು ಮಿಸ್ಟ್ರಿ ಅಂತ ಅನಿಸ್ತಿದೆ ಅಂತಂದರು. ಅದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ರು. ಅದಕ್ಕೆ ಎನ್ಕ್ವೈರಿಗೆ ಅಂತ ನಾನು ಬಂದಿದ್ದೀನಿ. ಸೊ ಏನಾಯಿತು ಅಂತ ಡೀಟೇಲಾಗಿ ಹೇಳಿದರೆ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಅದು ಕಂಪ್ಲೇಂಟ್ ಏನು ಬೇಡ, ಅದು ನಾರ್ಮಲ್ ಆಕ್ಸಿಡೆಂಟ್ ಆಗಿದೆ. ಅವತ್ತು ರಾತ್ರಿ ನಾನೇ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಯಾರೋ ಬಂದು ಕುತ್ಕೊಂಡು ಹೋದ್ರು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಸುಮ್ಮನೆ ಕಂಪ್ಲೇಂಟ್ ಎಲ್ಲ ಏನು ಬೇಡ. ಸುಮ್ಮನೆ ನಿನ್ಗೆ ಯಾಕೆ ತೊಂದರೆ ಅಂತ ಏನಿಲ್ಲ. ನನ್ನ ಡ್ಯೂಟಿನ ನಾನು ಮಾಡ್ತೀನಿ. ನೀನು ಕಂಪ್ಲೇಂಟ್ ಅದ್ರ ಈಗ ಆಲ್ರೆಡಿ ಬಂದಿದೆ, ಬರಲಿಲ್ಲ ಅಂತಂದ್ರು ಆ್ಯಸ್ ಅ ಫ್ರೆಂಡ್ ಆಗಿ ನಾನು ಎನ್ಕ್ವೈರಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ಸೊ ಇವತ್ತು ಅಂಕಲೇ ಖುದ್ದಾಗಿ ಬಂದು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನಾನು ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಮತ್ತು ನೀನು ಸ್ವಲ್ಪ ಹೇಳ್ತೀಯ ಡೀಟೇಲ? ಏನಿಲ್ಲ, ಅವತ್ತು ರಾತ್ರಿ ನಾನು ಕೆಲಸ ಮುಗಿಸ್ಕೊಂಡು ಸರಿಯಾಗಿ ಒಂದು 11 ಆಗಿತ್ತು ಅನಿಸುತ್ತೆ. ನಾನು ರೋಡಲ್ಲಿ ಬರ್ತಿದ್ದೆ. ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಬರ್ತಾರೆ ಗೌರಿ ಅಂತ. ಅವ್ರನ್ನ ಯಾರೋ ಹುಡುಗರು ಪೀಡಿಸ್ತಾ ಇದ್ರು. ನಾನು ಅವ್ರಿಗೆ ಒಂದು 4 ಇಕ್ಕರಿಸಿದೆ. ಇಕ್ಕರಿಸಿದ ತಕ್ಷಣ ಅವ್ರು ಓಡೋದ್ರು. ನಾನು ಅವ್ರನ್ನ ಕರ್ಕೊಂಡು ರೋಡ್ ದಾಟ್ ಮಾಡಬೇಕಾದ್ರೆ ಒಂದು ಕಾರು ಸ್ಪೀಡಾಗಿ ಬಂದು ಗುದ್ಕೊಂಡು ಹೋಗ್ಬಿಡ್ತು ಅಷ್ಟೇ. ಹೌದಾ? ಆ ಕಾರ್ ನಂಬರ್ ಏನಾದರೂ ನೆನಪಿದೆಯಾ? ಆ ಟೈಮಲ್ಲಿ ನನಗೆ ಅದಷ್ಟು ನೆನಪಿಲ್ಲ. ನಿಮ್ಮ ಜೋಡಿ ಯಾರೋ ಇದ್ರು ಅಂದ್ರಲ್ಲ, ಅಂದರೆ ಗೌರಿ ಅಂತ ನಮ್ಮ ಮನೆ ಕೆಲಸದವರು. ಓ ಹೌದಾ, ಸರಿ. ಅವ್ರು ಇವಾಗ ಮನೇಲಿ ಸಿಗ್ತಾರಾ? ಅವಳು ಏನೋ ಅರ್ಜೆಂಟ್ ಕೆಲಸ ಅಂತ ಮನೆಗೆ ಹೋಗಿದ್ದಾಳೆ. ನೀವೇನೋ ಅಭ್ಯಂತರ ಇಲ್ಲ ಅಂದರೆ ನಾಳೆ ಬರ್ಬೋದು ನೀವು ನಮ್ಮ ಮನೆಗೆ. ಸರಿ, ನಾನು ನಾಳೆ ಬರ್ತೀನಿ. ನೋಡಪ್ಪ, ಹುಷಾರಾಗಿ ತಗೋ. ಮತ್ತೆ ಏನು ಸಮಾಚಾರ? ಏನಿಲ್ಲ ನೋಡಿ, ನೀನು ಹೇಳಿದ್ದು ಭಾಳ ಖುಷಿ ಆಯಿತು. ನೀನು ತುಂಬ ಆಸೆ ಇತ್ತಲ್ಲ ಪೊಲೀಸ್ ಆಗಬೇಕು ಅನ್ನೋದು? ಹೌದು, ಭಾಳ ಅಂದರೆ ಭಾಳ ಆಸೆ ಇತ್ತು. ಅದು ಆಗಿ ಫಸ್ಟ್ ಪೋಸ್ಟಿಂಗ್ ನಮ್ಮೂರನ್ನೇ ಅಂತ ಅಂದ ತಕ್ಷಣ ನನಗೆ ಅಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಯಿತು. ಫಸ್ಟ್ ಹೋಗಿ ನಿಮ್ಮ ಅಪ್ಪನ್ನೇ ಭೇಟಿಯಾಗಿದ್ದು. ನೀನು ಇದ್ದಿದ್ದಿಲ್ಲ, ಏನೋ ಪರ್ಸ್ನಲ್ ಕೆಲಸ ಅಂತ ಹೋಗಿದ್ದೀಯಾ ಅಂತಂದರು. ಮತ್ತು ರಾಮ್ನೂ ಇದ್ದಿದ್ದಿಲ್ಲ. ಮತ್ತು ರಾಮ್ ಹೇಗಿದ್ದಾನೆ? ಚೆನ್ನಾಗಿದ್ದಾನ? ಚೆನ್ನಾಗಿದ್ದಾನೆ. ಸರಿ, ನಾಳೆ ಸಿಗ್ತೀನಿ. ಈಗ ಡ್ಯೂಟಿ ಮೇಲೆ ಇದ್ದೀನಿ, ಅದಕ್ಕೆ ಅರ್ಜೆಂಟ್ ಹೋಗ್ಬೇಕು. ಸರಿ. ಇವನು ನನ್ನ ಕಾಸ ಫ್ರೆಂಡು. ಮತ್ತು ಹುಡುಗಿ ಏನು ಕಲ್ತಾಳ್ರಿ? ಏನು ಮಾಡ್ತಾಳ? ಏನಾದರೂ ಕೆಲಸ ಎಲ್ಲ ಮಾಡ್ತಾಳೆ? ಮನೆ ಕೆಲಸ ಎಲ್ಲ ಬರುತ್ತಲ್ರಿ? ಹ್ಞೂ ರೀ, ಎಲ್ಲ ಕೆಲಸ ಮಾಡ್ತಾಳ್ರಿ. ಮನೆ ಕೆಲಸ ಒಟ್ಟು ಮಾಡಿದ್ರೆ ಸಾಕು. ನಂಗೆ ವರ್ಷಕ್ಕೊಂದು ಮಗು ಕೊಟ್ರೆ ಸಾಕು. ಚಿಕ್ಕಮ್ಮ, ಇದ್ರಾಗ ಯಾರು ಹುಡುಗ? ಅದೆಲ್ಲ ನಿಂಗೆ ಯಾಕೆ ಬೇಕು? ನೀ ಒಳಗೆ ಹೋಗಿ ಹುಡುಗಿನ ಇಲ್ಲಿ ಬಂದು ಕುಂದ್ರ ಕೇಳು. ಹೋಗುವ, ಕುಂತ್ಕೋ ಹೋಗು. ಚಿಕ್ಕಮ್ಮ, ಅದು ಹೋಗು, ಕುಂದ್ರೋಗು. ಹೇಳತ್ತೀನಿ. ಅಯ್ಯ ನನ್ ಬಂಗಾರಿ, ಎಷ್ಟು ಚಂದದಿಯ. ಏನು ಆ ಮುದುಕನ? ಹೌದು, ಸುಮ್ಮ ಒಳಗು. ಮತ್ತೆ ಯಾಕಾರ ಕೊಡ್ತುಕೊಂಡು ಮಾತಾಡು. ಅದು ಕೊಡಾಕ ನಮ್ಮ ಹತ್ರ ಏನಿಲ್ಲ. ಕರೆಕ್ಟಾಗಿ ಹೇಳು ಆಕಿಗೆ. ಅಂದ್ರ ನಾವ ನಿಮಗ್ ಕೊಡ್ತೀವಿ, ನೀವೇನ್ ನಮಗ್ ಕೊಡೋದು ಬೇಡ. ಏನೇನ್ ಕೊಡ್ಬೇಕು ನೀವೇ ಹೇಳ್ರಿ. ಅದನ್ನ ಆಮೇಲೆ ಮಾತಾಡೋಣ್ರಲ್ಲ. ನೀವು ಹುಡುಗಿ ಪಸಂದ್ ಬಂದಾಳ? ನನಗ್ ಬಾಳ ಪಸಂದ್ ಬಂದಾಳಪ್ಪ. ಗೋರಿ ಹೋಗಾಕ್ ಬಂದಾಗ ಮದ್ವೆ ಆಗೋದಂತ. ಸರಿ, ಹಂಗಾರ ನಾವು ಊರಿಗೆ ಹೋಗಿ ನಿಮಗ ಮಾತಾಡ್ತೀವಿ ತಗೋರಿ. ಹಂಗಾರ ಲಗುನ ಮುಂದಿನ ವಾರನ ಇಟ್ಕೊಳ್ಳೋದು ಮದ್ವಿ. ಇಷ್ಟು ಲಗುನ? ಮುಂದಿನ ವಾರನ? ನನಗೆ ಇನ್ನೊಂದು 4 ದಿನ ಟೈಮ್ ಬೇಕಿತ್ತಲ್ಲ. ಸರಿ, ಹಂಗಾರ ಈ ಮದ್ವಿ ಬೇಡ್ಬಿಡ್ರಿ. ಹಂಗಲ್ಲ. ಸರಿ, ಹಂಗಾರ ಮುಂದಿನ ವಾರನ ಇಟ್ಕೊಂಡ್ಬಿಡು. ನಾವಿನ್ ಹೊರಡ್ತೀವಿ. ನಿಂಗೆ ಏನ್ ಬೇಕು ಗಿಫ್ಟ್ ಕೇಳ. ಏನ್ ಬೇಡ. ಇಲ್ಲ ಕೇಳ, ಪರವಾಗಿಲ್ಲ, ನಾ ಕೊಡಿಸ್ತೀನಿ. ಏನು ಬೇಡ. ಸರಿ ಕಣ್ಲ, ನಡಿ ಹೋಗೋಣ. ನಡಿ, ಅವ್ರನ್ನ ಕಳಿಸ್ಬಿಡೋಣ. ಯಾಕಕ್ಕ ಬೇಜಾರಾಗ್ತಿದ್ಯಾ? ಏನಿಲ್ಲ, ಮದ್ವೆ ಮಾಡ್ಕೊಂಡು ನಿಮ್ನೆಲ್ಲ ಬಿಟ್ಟು ಹೋಗ್ಬೇಕಂತ ಬೇಜಾರಾಗ್ತಿದೆ. ಅಲ್ಲ ಅಕ್ಕ, ನಿನ್ಗ ಮುದುಕನ್ ಮದ್ವೆ ಆಗಕ್ ಇಷ್ಟ ಆಯ್ತಾ? ಅಲ್ಲ, ಇವತ್ತರ ನಾಳೆ ಗೊಟ್ಟಕಣ್ಣವನ್ ಮದ್ವೆ ಆಕ್ಯ ನೀನು? ಇರ್ಲಿ, ಯಾಕಂದ್ರೆ ನಿನ್ ಲೈಫ್ ಸೆಟ್ಲ್ ಆಗುತ್ತಂದ್ರೆ ನಾನು ಏನ್ ಮಾಡಕ್ಕೂ ರೆಡಿ ಇದ್ದೀನಿ. ಈಗ ಒಬ್ಬಕ್ಕೆ ತಂಗಿನಂತರೂ ಕಳ್ಕೊಂಡಿನಿ, ನಿನ್ನನ್ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಅಕ್ಕ, ತ್ಯಾಗ ಇರ್ಬೇಕು, ಆದ್ರೆ ಇಷ್ಟೊಂದು ಬ್ಲೈಂಡ್ ತ್ಯಾಗ ಇರಬಾರ್ದು. ನನ್ನ ಮಾತ್ರ ಇದಕ್ಕೊಪ್ಪಲ್ಲ. ಅಪ್ಪ ಬಂದ ತಕ್ಷಣ ಎಲ್ಲ ಹೇಳ್ತೀನಿ. ಪ್ರೇಮಿ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ನಂಗೆ ಸಲಂಗಿಲ್ಲಪ್ಪ. ಇಷ್ಟು ಚಲೋ ಕೆಲಸ ಮಾಡಿದಂಗೆ ಅಷ್ಟು ಚಲೋ ಕೆಲಸ. ನನ್ನ ಮಕ್ಕಳೆಲ್ಲ ಒಂದು ಸೆಟ್ಲ್ ಆಗಿಬಿಡ್ತಾರೆ ನೋಡು. ಯಪ್ಪ, ನಿನ್ನ ಋಣ ನಾನು ಯಾವತ್ತೂ ಮರಂಗಿಲ್ಲಪ್ಪ. ಇದರ ಋಣ ಏನು ಬಂತು? ನೀನು ನನಗೆ ಜಾಬ್ ಕೊಡಿಸಿದಿ, ನಾನು ಇದ್ರಾಗ ನಿನಗೆ ಮಗಳಿಗೆ ಮದುವೆ ಮಾಡ್ಸಾಕ್ತೀನಿ. ಅದು ಅಲ್ಲದೆ ನೀನು ನನಗೆ ಎಲ್ಲ ತರದಲ್ಲಿ ಹೆಲ್ಪ್ ಮಾಡಿದ್ಯಾ. ನಾನು ಇಷ್ಟು ಹೆಲ್ಪ್ ಮಾಡ್ಲಿಕ್ಕಂದ್ರೆ ಹೆಂಗೆ ಹೇಳ? ನನ್ನ ಕೆಲಸ ಅಂತ ಮುಗಿತೀನಿ, ಏನಿದ್ರು ನಿನ್ನ ಕೆಲಸ ನೋಡಿ. ನಿಮ್ಮ ಮನೆಯವ್ರನ್ನೆಲ್ಲ ಒಪ್ಪಿಸಿ ಇನ್ನೊಂದು ವಾರದ ಮದುವೆ ಅಂತ ಮದುವೆ ತಯಾರಿ ಎಲ್ಲ ಮಾಡು. ಎಲ್ಲ ಅವ್ರ ಕಳಿಸ್ತಾರ, ನಾವೇನು ಮಾಡೋ ಅವಶ್ಯಕತೆ ಇರಲ್ಲ. ಆದ್ರೂ ನಿನ್ಗೆ ಹೇಳಕತ್ತೀನಿ ನೋಡು, ಎಲ್ಲ ತಯಾರಿ ಮಾಡ್ಕೊ. ಏನ ಅದು ಎಲ್ಲ ಓಕೆ. ನನ್ನ ಗಂಡು ಮುಂದೆ ಹೆಂಗೆ ಹೇಳಿ ಅಂತ. ನಮ್ಮ ಅತ್ತಿಗೆ ನನ್ನ ಗಂಡು ಗೊತ್ತಾತಂದ್ರೆ ಮುಗ್ದ ಹೋತ್. ಗೊತ್ತಾಗಲ್ದಂಗೆ ಮದುವೆ ಮಾಡ್ಬೇಕು ನೋಡಿ. ಹೆಂಗಾರ ಹಂಗೆ ಮಾಡಕ್ ಹೋಗಿಲೇಪ್ಪ. ಮತ್ತೆ ಸಿಕ್ಕಾಕೊಂಡ್ವಿ ಅಂದ್ರೆ ಇಬ್ರು ಜೈಲಿಗೆ ಹೋಗ್ಬೇಕಾಗತ್ತ. ಹಂಗೆ ಜೈಲಿಗೆ ಹೋಗ್ತಿ? ಅಲ್ಲ, ಹುಡುಗಿ ಒಪ್ಪಿಗೆ ಐತಲ್ಲ. ಹುಡುಗಿ ಒಪ್ಪಿಗೆ ಇಲ್ಲ ಅಂತಂದ್ರೆ ನಾವೇನಾದ್ರು ಜೈಲಿಗೆ ಹೋಗ್ತಿದ್ವಿ. ಹುಡುಗಿಗೆ ಒಪ್ಪಿಗೆ ಐತೆ ಅಂದ್ಬೇಡ, ನಮ್ದೇನ ನಿಸುಂಬ್ರಿ. ನಾ ಎಲ್ಲ ಹೆಂಗಾರ ಮಾಡ್ತೀನಿ. ಸರಿವಾ, ಹೆಂಗಾರ ಒಂದು ಮಾಡ. ಸರಿ, ಬರ್ತೀನಿ. ನಾಳೆ ಫ್ಯಾಕ್ಟ್ರಿ ಹೋಗೋಣ. ಸರಿ.
ಬಾ ನನ್ನ ಕಮಿಷನ್ ಒಂದು ಬಂದ್ರೆ ಸಾಕು. ನನ್ನ ಕಮಿಷನ್ ಬಂತ ನನ್ನ ಮಗಳು ಮದುವೆ ಮಾಡಕ್ ಚಲೋ ಆಗುತ್ತೆ. ಚಿಕ್ಕಿ ಚಿಕ್ಕಿ ಹೇ ಗುಂಡ ಏನೋ ಇಲ್ಲಿ ಬಂದಿ ನೀನು ಒಬ್ಬ. ಚಿಕ್ಕಿ ಚಿಕ್ಕಿ ಯಾರ್ದ ಮದುವೆ ಅನ್ನಾಗತ್ತಿದ್ರಲ್ಲ, ಯಾರ ಮದುವೆ? ಅದೆಲ್ಲ ನಿಂಗೆ ಬೇಕಲ್ಲ, ನಿಂಗೇನ್ ಕೆಲಸ? ಬಾ ಹೋಗುನ್ ಬಾ, ಹಾಲು ತಗೊಂಡ್ ಬರ್ಬೇಕಂತ ಹೇಳ ನಿಮ್ಮ ಮತ್ತ. ಚಿಕ್ಕಿ ಹಾಲು ತಗೊಂಡ್ ಬಾ ಅಂತ ಹೇಳ. ಬಾ ಹೋಗುನು. ಚೋಟ್ ಮೆಣಸಿನ್ಕಾಯಿ ಎಲ್ಲ ಬೇಕು ನಿಮ್ಗೆ. ಚಿಕ್ಕಿ ಅಕ್ಕ ಏನೋ ಸಂಜೆಗ್ ಬರ್ತೀನಿ ಅಂತ ಹೇಳಲ್ಲ, ನಿನ್ ಮುಂದೆ ಹೇಳ ನೋಡು. ಕೀ ಎಲ್ಲಿ ಇಟ್ಟೋಗ್ಯಾಳ ಅಂತ? ಬಾಕಲ್ದಾಗ ಇಟ್ಟೋಗ್ಯಾಳ. ಹೌದಾ, ಸರಿ ಹಂಗಾರ ನಡು. ಅಯ್ಯೋ ಒಂದ್ ವಾರ ತಗೊಂತ ನಿಮ್ಮಿಬ್ರು ಮನಿಗ್ ಕರ್ಕೊಂಡ್ ಬರಾಕ. ಇಬ್ರು ಮೊದ್ಲ ಆರಾಮ್ ತಗೋರಿ ಏನ. ಅಪ್ಪ ನಾಳೆ ಫ್ಯಾಕ್ಟ್ರಿ ಹೋಗೋದಿತ್ತು ಮತ್ತೆ ಸ್ಕೂಲ್ ಕಡೆ ಹೋಗೋದಿತ್ತಪ್ಪ. ಇನ್ನು ಸಾಲ್ ಚಲೋ ಆಗ್ತಾವಲ್ಲ, ಮತ್ತೆ ಅದ್ರದ್ದು ಫೀ ಅಡ್ಮಿಷನ್ ಎಲ್ಲ ಸ್ಟ್ರಕ್ಚರ್ದು ನೋಡ್ಕೊಳ್ಳೋದಿತ್ತು. ಹೌದಪ್ಪ, ನಾನು ಆ ಸರಿ ಕನ್ನಡ ಕೊಟ್ಟಿನಿ. ನಾ ಎಲ್ಲ ನೋಡ್ಕೊಂತೀನಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಸಂಗೀತ ಅದಲ್ಲ ಎಲ್ಲ ನೋಡ್ಕೊಳಕ್. ಈಗ ಫೀದು ನಾನೆಲ್ಲ ಲಾಸ್ಟ್ ಸ್ಟ್ರಕ್ಚರ್ ಇಂಕ್ರಿಮೆಂಟ್ ಏನೇನ್ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದೆಲ್ಲ ಮಾಡ್ಕೊಟ್ಟಿನಿ. ಅದ್ ಹಂಗಲ್ಲಪ್ಪ, ಅದು ನಾ ಏನಿಲ್ಲ ನೋಡ್ಕೊಂತೀನಿ, ಟೆನ್ಷನ್ ಮಾಡ್ಕೋಬೇಡ್ರಿ. ಸಂಗೀತ ಯಾವ್ದೋ ಫೈಲ್ ತಗೊಂಡ್ ಬಂದಿದ್ರು ನಿನ್ನೆ ಹಾಸ್ಪಿಟ್ಲಿಗೆ ಸೈನ್ ಮಾಡ್ಬೇಕಂತ. ಇವತ್ತ ಸ್ಕೂಲಿಗೆ ಹೋಗ್ಯಾ ಅನ್ಸತ್ತಕ್ಕೆ. ನೀವಿಬ್ರು ರೆಸ್ಟ್ ಮಾಡ್ರಿ, ನಾನು ಸ್ವಲ್ಪ ಕೆಲಸ ಇತ್ತು ಹೋಗಿ ಬರ್ತೀನಿ. ಅಲ್ಲ ಸ್ವಲ್ಪ ಊಟ ಮಾಡಿ ಹೋಗ್ತಿದ್ರ. ಎಲ್ಲಿ ಬಿಡ ಹೊತ್ತಾಗುತ್ತೆ, ನಾ ಹೋಗಿ ಬರ್ತೀನಿ. ಅಮ್ಮ ಮಿಂಚು ಏನ್ ಮಾಡಾಕತ್ತಾಳ ನೋಡ್ತೀನಿ. ನಿಂಗೇನಾರ ಐಬೇಕಂತ ಕೇಳ. ಏನಾರ ಕುಡಿತೇನಪ್ಪ? ಒಲ್ಲೆವಾ, ಏನ್ ಬೇಡ. ಅಕ್ಕ ನಿಂಗ ನಂಗೆ ಒಂದ್ ಲೋಟ ನೀರ್ ತಗೊಂಡ್ ಬಂದ್ಬಿಡು. ಅವ್ವ ನಿಂದು ಇದ್ರದೆಲ್ಲ ಸ್ಕೂಲಿಂದೆಲ್ಲ ನೀನ ನೋಡ್ಕೊಂತೀಲ್ಲ? ಹೌದ್ ಕಣ್ಮಗ. ಅಲ್ಲ ನೀನು ಸ್ಕೂಲಿಂದ ಸ್ಟ್ರಕ್ಚರ್ ಎಲ್ಲ ಇದನ್ನ ಫೀಸ್ ಸ್ಟ್ರಕ್ಚರ್ ಕೊಡ್ಬೇಕಾದ್ರೆ ಎಲ್ಲ ಸೈನ್ ಮಾಡಿ ಕೊಡ್ತೀವೋ ಏನ್ ಹಂಗ ಕೊಡ್ತೀವೋ? ಸೈನ್ ಮಾಡೇ ಕೊಡ್ತೀನಿ. ಆಮೇಲೆ ಫ್ಯಾಕ್ಟ್ರಿ ಒಳಗ ಏನಾದ್ರು ಕ್ಲಾತ್ ವೇರಿಯೇಷನ್, ಆಮೇಲೆ ಕ್ಲಾತ್ ಅಪ್ಡೇಟ್ ಏನಾದ್ರು ಇದ್ರೆ ನೀನೇ ಎಲ್ಲ ಕೊಡ್ತೀವಿ. ಹೌದು. ಆದ್ರೆ ಈಗ ಒಂದ್ ವರ್ಷದಿಂದ ಏನಾಗತ್ತೈತೆ ಅಂದ್ರ ಅರ್ಧ ನಾನ್ ನೋಡ್ಕೊಳಕತ್ತೀನಿ, ಅರ್ಧ ಸಂಗೀತ ನೋಡ್ಕೊಳಕತ್ತಳ. ಯಾಕಂದ್ರ ಮೊನ್ನೆ ಕ್ಲೈಂಟ್ ಏನ್ ಬಂದ್ ಹೋದ್ರಲ್ಲ, ಅವರು ಸಂಗೀತನ ಬೇಕು ಚೆನ್ನಾಗಿ ಡೆಲಿವರಿ ಮಾಡ್ತಾರ ಅಂತ ಅಂದಂಗ ಆಯ್ತು. ಹಂಗಾಗಿ ಅವಳನ್ನ ಬಿಟ್ಬಿಟ್ಟಿನಿ ಅತ್ತಾಗ. ಅದ್ರ ಲೆಕ್ಕ ಎಲ್ಲ ನೋಡ್ತೀವಿ. ಲೆಕ್ಕ ಅಂದ್ರ ಪೂರ್ತಿಯಾಗಿ ನಾನು ತೆಗೆದು ನೋಡಲ್ಲ. ಸಂಗೀತ ಏನೇನ್ ಹೇಳ್ತಾ ಅದನ್ನ ಕೇಳ್ತೀನಿ, ಆಮೇಲೆ ಸೈನ್ ಮಾಡ್ತೀನಿ, ಕಳಿಸ್ತೀನಿ. ಯಾಕಂದ್ರೆ ಹುಡುಗಿ ಎಲ್ಲ ಚೆನ್ನಾಗಿ ಮಾಡ್ತೀರ ಅದಕ್ಕೆ. ಹೌದಾ, ಸರಿ. ಆದ್ರ ಮೊನ್ನೆ ನಾನು ಹೆಂಗೆ ಹೇಳಿ, ಈಗ ಅವಾಗ ಹೇಳಿದ್ರೆ ಅವಾಗ ಅರ್ಥ ಆಗಲ್ಲ. ಪ್ರೂಫು ಇಲ್ಲ ನನ್ನ ಕಡೆ, ಏನ್ ಮಾಡಲಿ? ಈಗ ಸಂಗೀತ ಚಿಕ್ಕಿನ ಅಪರಾಧಿ ಅಂತಲೂ ಹೇಳಕ್ ಬರಲ್ಲ. ನನ್ನ ಕಡೆ ಯಾವ ಪ್ರೂಫ್ ಇಲ್ಲದ ಏನ್ ಮಾತಾಡಲಿ? ಈಗ ನೋಡಿದ್ರೆ ಬೆಡ್ ರೆಸ್ಟ್ ಹೇಳ್ಯಾರ, ಆ ಪ್ರಿನ್ಸಿಪಲ್ ಸಿಕ್ಕಾಕೊಂಡಿದ್ಲು. ಏನ್ ಮಾಡೋದು ಇವಾಗ? ಅಯ್ಯ ಅಣ್ಣ ದೊಡ್ಡಮ್ಮ ಬಂದ್ರ? ಇಬ್ರು ಆರಾಮಾದ್ರಿ? ಮೂಲಕ ಆರಾಮಾಗಿನಿ. ಶುಗರ್ ಫ್ಯಾಕ್ಟ್ರಿ ಕಡೆ ಹೋಗಿದ್ದೇನೆ. ಅಣ್ಣ ಹೋಗಿದ್ದೆ, ಎಲ್ಲ ರಿಪೇರಿ ಕೆಲಸ ನಡೆಸಕತ್ತೀನಿ. ಅದು ಅಲ್ಲ, ರಾಮಣ್ಣ ಬಂದು ಎಲ್ಲ ಏನೇನ್ ಎಲ್ಲೆಲ್ಲ ಏನೇನ್ ಮಾಡ್ಬೇಕಂತ ಹೇಳೋಗೇನ. ಏನು ರಾಮ್ ಬಂದಿದ್ದ? ನೀನ್ ಬಂದಿದ್ದ, ಬಂದು ಅದೇನೇನೋ ಮಾಡಿ ಚೆಕ್ ಬುಕ್ ಸೈನ್ ಮಾಡಿಸ್ಕೊಂಡು ತಗೊಂಡು ಹೋದ. ಅಷ್ಟ ಗೊತ್ತು ನಂಗೆ. ಅಯ್ಯೋ, ಚೆಕ್ ಬುಕ್ ತಗೊಂಡೋಗೇನ? ನಾ ಎಷ್ಟೊಂದು ಚೆಕ್ ಬುಕ್ ಸೈನ್ ಮಾಡಿ ಇಟ್ಟಿದ್ದೆ. ಸರಿ ಅಣ್ಣ, ನನ್ನ ಕೆಲಸ ಐತೆ. ಯಾವ ಸೈಡ್ ಹೊಂಟಿ? ಹಂಗ ಫ್ಯಾಕ್ಟ್ರಿ ಕೈಡ್. ಹೌದಣ್ಣ, ಸ್ವಲ್ಪ ನನ್ನ ಕೋಣೆ ಡ್ರಾಪ್ ಮಾಡುವಾಗ. ಸರಿ ಅಣ್ಣ ಬಾ. ಯಾಕ ಭಾಳ ನೋವು ಐತನ ಕಾಲ? ಫ್ರಾಕ್ಚರ್ ಆಗೈತಿ. ಸರಿ ಬಾ, ಹುಷಾರ್ ನೋವು ಇಟ್ಕೊಂಡು ನನ್ ಗಟ್ಟಂಗ. ಈ ರಾಮ್ ಏನ್ ಮಾಡಾಕತ್ತಾನೋ ಏನೋ, ಫೋನರ್ ಮಾಡ್ಲೇನೋ ಒಂದು. ಇವ್ರ ಕೈಯಾಗ ಮೊದ್ಲ ಸಿಕ್ಕಾಕೊಂಡ್ರೆ ಮುಗ್ದ ಹೋಗ್ತಾವನ್ ಕತಿ. ಯಾಕೆ ಹಿಂಗ್ ಮಾಡಾಕತ್ತೈತನ ಹುಡುಗ? ವಿಚಿತ್ರ ಆಡಾಕತ್ಬಿಟ್ಟೈತಿ. ಫೋನ್ ರಿಂಗ್ ಆಗತೈತಿ, ಎತ್ತವಲ್ ನೋಡಿವ. ಎಲ್ಲರೂ ಇದ್ದಾನಿವ. ಬೇಬಿ 1 ಸೆಕೆಂಡ್, ನನ್ನ ಫೋನ್ ರಿಂಗ್ ಆಗತೈತಿ. ಇವಾಗ ಯಾರು ಫೋನ್ ಹಚ್ಚತ್ರ? ಈ ನಂಬರ್ ಹಚ್ಚಾಡ್ತಾರ, ಪಕ್ಕ ಮಮ್ಮಿ ಇರ್ತಾಳ. ಎತ್ತಲೇ ಬೇಡ. ಬೇಬಿ ಬೇಬಿ ಫೋನ್ ಆಮೇಲೆ ಮಾತಾಡುವಂತೆ, ನಾವು ಬೋಟಿಂಗ್ ಹೋಗೋಣ ಬಾ. ಸರಿ ಹಾಗಾದ್ರೆ ನಡಿ. ಬೇಬಿ, ನಾನು ನೆಕ್ಸ್ಟ್ ಮಂತೇ ನಾನು ಅಮೆರಿಕಾಗೆ ಹೋಗ್ತಾ ಇರೋದು. ನೀನ್ ಹಿಂಗೆ ಮಾಡಿದ್ರೆ ನಾನು ಏನ್ ಮಾಡ್ಲಿ? ನಮ್ಮ ಮನೇಲಿ ನೀನು ಒಪ್ಪಿಸ್ತಾನೆ ಇಲ್ಲ. ಬೇಬಿ ಐ ನೀಡ್ ಟೈಮ್ ಬೇಬಿ. ಬೇಬಿ ಇನ್ನು ಎಷ್ಟು ಟೈಮ್ ಬೇಕು ಬೇಬಿ? ಎಲ್ಲಾನು ಕೊಟ್ಟಿದ್ದೀನಿ ನಾನು ನಿಮ್ಗೆ, ಇನ್ನು ಏನ್ ಬೇಕು ಕೇಳು. ಅದು ಹಂಗಲ್ಲ, ಐ ನೀಡ್ ಟೈಮ್ ಬೇಬಿ. ಲವ್ ಯು ಬೇಬಿ. ಲವ್ ಯು ಟೂ ಬೇಬಿ. ಮತ್ತೆ ಫೋನ್ ಬರ್ತಿದೆ ಬೇಬಿ, 1 ಸೆಕೆಂಡ್. ಬೇಬಿ, ನಾನು ನಿಂಗೆ ಏನ್ ಹೇಳಿದೀನಿ? ಫೋನ್ ನಮ್ಮಿಬ್ಬರ ಮಧ್ಯೆ ಇದ್ದಾಗ ಪ್ರೈವಸಿ ಬೇಕು. ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡ್ಬಿಡು. ನಾವಿರೋದೇ 2 ದಿನ, ಅದರಲ್ಲಿ ನೀವು ಬರೀ ಫೋನಲ್ಲಿ ಇದ್ರೆ ಹೇಗೆ? ಅದರಲ್ಲಿ ನಮ್ಮ ಅಪ್ಪ ಅಮ್ಮ ಇವತ್ತು ಅಮೆರಿಕಾದಿಂದ ಬರ್ತೀನಿ ಅಂತ ಹೇಳಿದ್ದಾರೆ. ನೀನ್ ಏನು ಹೇಳ್ಬೇಕು ಇವತ್ತು? ಅವ್ರಿಗೆ ಏನಾದ್ರೂ ಒಪಿನಿಯನ್ ಕೊಡ್ಲೇಬೇಕು ನೀನು. ಬೇಬಿ, ನಾನು ಬಂದು ನಿಮ್ಮ ಅಪ್ಪ ಅಮ್ಮನ ಜೋಡಿ ಮಾತಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಂಗೆ ಟೈಮ್ ಬೇಕು ಬೇಬಿ. ಇನ್ನು ನನ್ನ ಮನೇಲಿ ಏನೂ ಹೇಳಿಲ್ಲ, ಅದಕ್ಕೆ. ನೀನ್ ಟೈಮ್ ಬೇಕು ಅಂತ ಎಷ್ಟು ದಿನ ತಗೊಂತಿದ್ಯಾ ಗೊತ್ತಾ ನೀನು? ನಿನಗೆ ಗೊತ್ತಿದೆ ನಾನು ಹೈಯರ್ ಸ್ಟಡಿಗೆ ಹೋಗ್ಲೇಬೇಕು ಅಂತ. ನಮ್ಮ ಅಪ್ಪ ಅಮ್ಮ ಈ ಸಲ ಕೇಳೋದೇ ಇಲ್ಲ. ಪ್ಲೀಸ್ ಬೇಬಿ, ಹೆಂಗಾದ್ರೂ ಮಾಡಿ ನಿಮ್ಮ ಮನೇಲಿ ಒಪ್ಸು. ಹಾ ಒಪ್ಪಿಸ್ತೀನಿ. ಇವಳು ನೋಡಿದ್ರೆ ಅವಸರ ಮಾಡ್ತಿದ್ರೆ, ನಮ್ಮ ಮನೇಲಿ ನೋಡಿದ್ರೆ ಯಾರು ಏನು ಮಾತೇ ಕೇಳ್ತಿಲ್ಲ. ಏನಪ್ಪಾ ಮಾಡೋದು? ಇವಳು ನೋಡಿದ್ರೆ ಪ್ರೀತಿ ಪ್ರೇಮ ಅಂತ ಫುಲ್ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ನಾನೇನೋ ಟೈಮ್ ಪಾಸ್ ಮಾಡಿದ್ರ ಅನ್ಕೊಂಡ್ರೆ, ಆದ್ರೆ ಇವಳು ಮದುವೆ ಆಗೋದ್ರಿಂದ ಒಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ನಾನು ಅಮೆರಿಕಾದಲ್ಲೇ ಸೆಟ್ಲ್ ಆಗಿಬಿಡ್ಬೋದು. ನಮ್ಮ ಅಪ್ಪ ಅಮ್ಮಗೂ ಅಂಜೋಂಗಿಲ್ಲ. ಬೇಬಿ ಬಾ ಬೇಬಿ. ಯಾ ಬೇಬಿ? ಬೇಬಿ, ನೀನ್ ನಿಜವಾಗ್ಲೂ ರಿಚ್ ಇದೆಯಲ್ಲ?
ನಮ್ಮ ಅಪ್ಪಗೆ ರಿಚ್ ಹುಡುಗ ಅಂದ್ರೆ ಈಸಿಯಾಗಿ ಒಪ್ತಾನೆ. ರಿಚ್ ಇಲ್ಲ ಅಂತಂದ್ರೆ ನಮ್ಮ ಅಪ್ಪ ಒಪ್ಪೋದೇ ಇಲ್ಲ. ನಮ್ಮೂರಲ್ಲಿ ನಾನೇ ರಿಚೆಸ್ಟ್ ಹುಡುಗ. ಸರಿ ಬೇಬಿ ಆಗಿದ್ರೆ. ಯಾಕಕ್ಕ ಏನಾಯ್ತು ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆ? ತಗೋ ಕಾಫಿ, ತಲೆನೋವು ಅಂತಿದ್ದಲ್ಲ. ತುಂಗ ಅಲ್ಲೇ ಇಡು. ಯಾಕೆ ಏನಾಯ್ತು ಹೇಳು? ಯಾರಿಗೆ ಫೋನ್ ಮಾಡಿದ್ಯಾ? ಮತ್ತಿನ್ಯಾರು ನಮ್ಮ ಮನೇಲಿ ಇದೆ ಅಲ್ಲ ರಾಮ್, ಏನೊಂದು ಹೇಳ್ತಿಲ್ಲ. ಅದು ಹೋಗ್ಲಿ ಬಿಡು, ಅವ್ನ್ ಫೋನ್ ಎತ್ತ 3 ದಿನ ಆಯ್ತು. ಅಲ್ಲ ನೀನ್ ಚೆಕ್ ಏನ್ ಬರೆದಿಟ್ಟು ಹೋಗಿದ್ದಲ್ಲ, ಅದರಲ್ಲಿ 5 ಲಕ್ಷ ವಿದ್ರೋ ಮಾಡ್ಕೊಂಡಿದ್ದಾನೆ. ನಿನ್ನೆ ಲೆಕ್ಕದಯ್ಯ ಬಂದು ಪೂರ್ತಿಯಾಗಿ ಹೇಳ್ತಿದ್ದ. ನಾನು ಇವ್ರು ಬಂದ ತಕ್ಷಣ ಹೇಳ್ಬೇಕಂದೆ, ಆದ್ರೆ ನಿನಗ್ ಬೈತಾನ ಅಂತ ಸುಮ್ಮಾದೆ. ನೀನ್ ಯಾಕೆ ಸೈನ್ ಮಾಡಿಟ್ಟು ಹೋಗ್ಬಿಟ್ಟೆ? ಹಾ, ನೀನ್ ಮಾಡಿರೋ ತಪ್ಪು ಈಗ ನೋಡು ಹೆಂಗಾಗಿದೆ. ಅಯ್ಯೋ ನಾನೇನೋ ಬೇಕಂತ ಮಾಡಿಲ್ಲ ಕಣಮ್ಮ. ಅದೇನಾಯ್ತಂದ್ರೆ ಸಂಗೀತ ಏನಂದ್ಲು, ಅದು ಸ್ಕೂಲ್ದು ಮೇಲಿನ ಚಾವಣಿ ಒಂದು ಇದು ಆಗಿದೆ ಅಲ್ಲ ಹಳೇದು, ಅದಕ್ಕೆ ಅದನ್ನ ರಿಪೇರಿ ಮಾಡಿಸ್ತೀನಿ ಅಂತಂದ್ಲು. ನಾನು ಅಂದೆ ಆಯ್ತು ಸರಿ, ನೀನ್ ಚೆಕ್ ಬರೆದಿಟ್ಟಿರ್ತೀನಿ, ಎಷ್ಟು ಬೇಕು ನೋಡು ತಕ್ಕೋ ಅಂತ ನಾನು ಆ ಚೆಕ್ನಲ್ಲಿ ಬರೆದಿಟ್ಟು ಹೋಗಿದ್ದೆ ಅಷ್ಟೇ ನೋಡು. ಇನ್ನೊಮ್ಮೆ ಹಿಂಗ್ ಮಾಡ್ಬಿಡಕ್ಕ. ಇವಾಗ ಏನಾದ್ರೂ ಇವ್ರಿಗೆ ಗೊತ್ತಾದ್ರೆ ಕಷ್ಟ. ಸುಮ್ನೆ ಅವನಿಗೆ ಫೋನ್ ಹಚ್ಬೇಡ. ನಾಳೆ ಬರ್ತಾನಂತೆ ಏನೋ ಅವ್ರ ಫ್ರೆಂಡ್ ಹೇಳಿದ. ಎಲ್ಲಿ ಹೋಗಿದಾನಂತೆ? ಮತ್ತೆಲ್ಲಿ ಹೋಗ್ತಾನೆ? ಅವ್ನು ಹೋಗೋದು ಒಂದೇ ಜಾಗ, ಮಂಗಳೂರಿಗೆ ಹೋಗಿದ್ದಾನೆ. ನಿಮ್ ಸಲ ಸಾಕಾಗ್ಬಿಟ್ಟಿದೆ ನಂಗೆ. ಸರಿ ಬಾ, ಏನಾದ್ರೂ ತಿನ್ನು ಅಂತ. ನನಗೇನು ಹಸಿವಿಲ್ಲ, ಗುಳಿಗೆ ತಗೊಂಡಿಲ್ಲ, ಸಂಕಟ ಆಗತೈತಿ. ನಾಳೆಗೆಲ್ಲ ಇಸ ಕೆಟ್ಟ ಸಾಯಿಬಿಟ್ಟೈತಿ. ಏನಾದ್ರೂ ರುಚಿಯಾಗಿ ಮಾಡ್ಕೊಡ್ಲಾ ಒಂದಿಟ? ನೋಡ, ರುಚಿ ಹಂಗಂತಂದ್ರೆ ಈಗ ಏನೂ ಇಲ್ಲ. ನಾ ಒಂದಿಟ್ಟು ಗಂಜಿ ಮಾಡೀನಿ, ಅದಕ್ಕೆ ಮಜ್ಜಿಗೆ ಹಾಕಿ ಅಂಬ್ಲಿಗಟ್ಟೆ ಮಾಡಿಕೊಟ್ಟಿನಿ. ಕುಡಿಬಾ, ಅದನ್ನ ಕುಡಿದು ಒಂದಿಟ್ಟು ಮಕ್ಕೋ. ಅಂದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ, ಸಂಕಟನೂ ಕಡಿಮೆ ಆಗುತ್ತೆ. ಹೊಟ್ಟೆಗೆ ಏನಿಲ್ಲಲ್ಲ ಹಂಗಾಗತ್ತದು. ಸರಿ.